ನಮಸ್ಕಾರ ಎಂಎಂಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಪದ್ಮ. ರೈತನ ತೋಟಕ್ಕೆ ಮಣ್ಣು ರವಾನಿಸುತ್ತಿದ್ದ ಟಿಪ್ಪರ್ ಒಂದನ್ನು ಆರ್ಟಿಒ ಅಧಿಕಾರಿಗಳು ತಿಂಗಳ ಮಾಮೂಲು ಕೊಡಲಿಲ್ಲವೆಂದು ಟಾರ್ಚರ್ ನೀಡುತ್ತಿದ್ದಾರೆಂದು ಆರೋಪಿಸಿ ಟಿಪ್ಪರ್ ಮಾಲೀಕನೋರ್ವ ಆರ್ಟಿಒ ಕಚೇರಿ ಮುಂದೆ ವಾಹನ ನಿಲ್ಲಿಸಿ ಅಧಿಕಾರಿಗಳ ವಿರುದ್ಧ ಕಿಡಿಕಾರಿದ್ದಾನೆ. ಹೌದು, ಹೀಗೆ ಆರ್ಟಿಒ ಕಚೇರಿಗೆ ಟಿಪ್ಪರ್ ಲಾರಿಯನ್ನ ಅಡ್ಡಗಟ್ಟಿ ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸ್ತಾ ಇರೋ ದೃಶ್ಯಗಳು ಕಂಡು ಬಂದಿದ್ದು ಚಿಕ್ಕಬಳ್ಳಾಪುರ ತಾಲೂಕಿನ ಚಿತ್ರಾವತಿ ಬಳಿ ಇರುವ ಆರ್ಟಿಒ ಕಚೇರಿ ಬಳಿ. ಅಂದಹಾಗೆ ಚಿಕ್ಕಬಳ್ಳಾಪುರ ತಾಲೂಕಿನ ದೊಡ್ಡ ಕಿರುಗಂಬಿ ಗ್ರಾಮದ ಗೋಪಾಲಕೃಷ್ಣ ಎಂಬುವವರು 1 ವರ್ಷದ ಹಿಂದೆಯಷ್ಟೇ ಟಿಪ್ಪರ್ ಲಾರಿಯನ್ನ ಸ್ವಂತ ಜಮೀನುಗಳಿಗೆ ಮಣ್ಣು ಗೊಬ್ಬರ ರವಾನಿಸುವ ಕೆಲಸಕ್ಕೆ ಬಳಸ್ಕೊಳ್ತಾ ಇದ್ರು. ಅದರಂತೆ ಗೋಪಾಲಕೃಷ್ಣ ಟಿಪ್ಪರ್ ಲಾರಿಯಲ್ಲಿ ಕೆಂಪು ಮಣ್ಣನ್ನು ಕೃಷಿ ತೋಟಕ್ಕೆ ರವಾನಿಸುವಾಗ ಅಡ್ಡಗಟ್ಟಿದ ಆರ್ಟಿಒ ಅಧಿಕಾರಿಗಳು ತಿಂಗಳ ಮಾಮೂಲು ಕೊಡ್ತಿಲ್ಲ, ಹೆಚ್ಚುವರಿಯಾಗಿ ಮಣ್ಣು ತುಂಬಿಕೊಂಡು ಹೋಗ್ತಿದೆಯಾ ಅಂತ ಅದು ಇದು ಅಂತ 40,000 ರೂಪಾಯಿ ದಂಡವನ್ನು ಕಟ್ಟಲು ಬರೆದುಬಿಟ್ಟಿದ್ದಾರಂತೆ. ಇದಕ್ಕೆ ಬೇಸತ್ತ ಗೋಪಾಲಕೃಷ್ಣ ಅವರು ಆರ್ಟಿಒ ಕಚೇರಿಯ ಗೇಟ್ಗೆ ಟಿಪ್ಪರ್ ಲಾರಿಯನ್ನು ಅಡ್ಡಲಾಗಿಟ್ಟು ತಮ್ಮ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇನ್ನು ರಾಷ್ಟ್ರೀಯ ಹೆದ್ದಾರಿಯಲ್ಲಿ 100 ಟಿಪ್ಪರ್ ಲಾರಿಗಳು ಓಡಾಟ ಮಾಡುತ್ತೆ, ಅದನ್ನು ನಿಲ್ಲಿಸೋದಿಲ್ಲ. ಯಾಕೆಂದ್ರೆ ಅವರು ಮಂತ್ಲಿ ಕೊಡ್ತಾರೆ. ನಮ್ಮಂತ ಬಡವರು ಸ್ವಂತಕ್ಕೆ ಒಂದೊಂದು ಲಾರಿ ಇಟ್ಕೊಂಡ್ರೆ ಮಂತ್ಲಿ ಬಂದು ಕೇಳ್ತಾರೆ. ಕೊಡ್ಲಿಲ್ಲ ಅಂದ್ರೆ ಈ ರೀತಿ ಅದು ಇದು ಅಂತ ಫೈನ್ ಆಗ್ತಾರೆ ಎಂದು ಆರೋಪಿಸಿದ್ದಾರೆ. ಇನ್ನು ಸ್ಥಳಕ್ಕೆ 112 ಪೊಲೀಸರು ಆಗಮಿಸಿ ಕಚೇರಿಗೆ ಅಡ್ಡಲಾಗಿದ್ದ ಟಿಪ್ಪರ್ ಲಾರಿಯನ್ನ ತೆರವು ಮಾಡಿಸಿದ್ದಾರೆ. ಇಲ್ಲಿ ಚಿಕ್ಕಬಳ್ಳಾಪುರ ಆರ್ಟಿಒದವರು ವಿನಾಕಾರಣ ಮಂತ್ಲಿ ಕೊಡದೇ ಇರೋ ಗಾಡಿಗಳನ್ನು ಎಲ್ಲೇ ಇದ್ರೂ ಹಿಡ್ಕೊಂಡು ಏನೋ ಚೆಕ್ ರಿಪೋರ್ಟ್ ಅಂತ ಒಂದಿದು, ಇಲ್ಲ ಅಂದರೆ ಅದಿಲ್ಲ ಇದಿಲ್ಲ ಅಂತೇಳಿ ಸುಮ್ಮನೆ ವಿನಾಕಾರಣ ದಂಡ ಹಾಕೋದನ್ನು ರೂಢಿ ಮಾಡ್ಕೊಂಡಿದ್ದಾರೆ. ಅದಾದಮೇಲೆ ಈಗ ಹೈವೇಲೇ ಇಷ್ಟು ಗಾಡಿಗಳು ಓಡಾಡ್ತಿದ್ರು, ನಾವು ಹಳ್ಳಿಯಲ್ಲಿರೋರನ್ನ ಬಂದು ಹಿಡ್ಕೊತಾ ಇದ್ದಾರೆ. ನಮ್ಮ ಗಾಡಿನ ಏನೋ ಚೆಕ್ ರಿಪೋರ್ಟ್ ಅಂತ ಬರೆದಿದ್ದಾರೆ, 40,000ಕ್ಕಿಂತ ಜಾಸ್ತಿ ಬರುತ್ತೆ ಅಂತೇಳಿ ನನಗೆ ನಿನ್ನೆಯಿಂದ ಲೆಕ್ಕ ಹೇಳ್ತಾ ಇದ್ದಾರೆ. ನಾವು ಸ್ವಂತಕ್ಕೆ ಇಟ್ಕೊಂಡಿರೋ ಗಾಡಿ 40,000ಕ್ಕಿಂತ ಜಾಸ್ತಿ ದಂಡ ಬಂದರೆ ನಾವು ಕಟ್ಟೋಕ್ಕಾಗೋದಿಲ್ಲ, ನಾವು ಇಷ್ಟೊಂದು ನಮ್ಮ ಬೇರೆ ಇನ್ಕಮ್ ಇರೋದಿಲ್ಲ ಇದರಲ್ಲಿ ಅಂತ ನಾನು ನಿನ್ನೆಯಿಂದ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಏನು ಕೇಳ್ದಿರಾ ಅವರಷ್ಟಕ್ಕೆ ಅವ್ರು ಇದ್ರು, ಬರ್ದಿದ್ದೀನಿ ಆಗೋಗಿದೆ, ಹೋಗು ಏನು ಮಾಡ್ಕೊ ಹೋಗು ಅಂತ. ಇನ್ನೊಬ್ಬರು ಇವರು ARTO ಹತ್ರ ಹೋದರೆ ಅವ್ರು ಇದ್ಕೊಬಿಟ್ಟು ನನಗೂ ಇದಕ್ಕೆ ಸಂಬಂಧ ಇಲ್ಲ, ನಾನು ದಂಡ ಕಟ್ಸ್ಕೊಳ್ಳೋದಷ್ಟೇ ನನ್ನ ಕೆಲಸ ಅಂತ ಇವ್ರು ಹೇಳ್ತಾರೆ. ಬೇರೆ ಬಡವರು ಯಾರು ಕೈಲಾಗ್ದವರು ಇರ್ತಾರೋ ಅವ್ರ ಗಾಡಿಗಳಿಗೆ ಮಾತ್ರ ಬರ್ತಾ ಇದ್ದಾರೆ. ರೂಲ್ಸ್ ವೈಲೇಷನ್ ಆಗಿದೆ. ಎಲ್ಲರಿಗೂ 18 ಟನ್ಗೆ ಫಿಕ್ಸ್ ಮಾಡಿ ಬಿಡಬೇಕು. ಅವ್ರದ್ದೇನು ಟ್ಯಾಕ್ಸ್ ಕಟ್ಟಿರ್ತಾರೋ ಅಷ್ಟು ವೆಯ್ಟ್ ಎಷ್ಟು ಹೊಡಿಬೋದೋ ಅಷ್ಟಕ್ಕೆ ಅವಕಾಶ ಮಾಡಿ ಕೊಡಬೇಕು. ಇವರೆಲ್ಲರ ಗಾಡಿ ಬಿಟ್ಬಿಟ್ಟು ನಾವು ಮಂತ್ಲಿ ಕೊಡ್ತಾ ಇಲ್ಲ ಅಂತ ನಮ್ಮ ಗಾಡಿ ಮಾತ್ರ ಹಿಡ್ಕೊಂಡು ದಂಡ ಹಾಕಿದ್ರೆ, ಹೀಗೆ ಬೇಕಾದ್ರೆ 10 ನಿಮಿಷ ರೋಡ್ಗೆ ಹೋಗಕ್ಕೆ ವೀಡಿಯೋ ಮಾಡಿ ಎಷ್ಟು ಗಾಡಿಗಳು ಬೇಕಾದರೂ ಹೋಗ್ತಾ ಇದೆ ಮೆಟೀರಿಯಲ್ ಗಾಡಿಗಳು. ಸರ್, ಮಣ್ಣು ಮತ್ತು ಗೊಬ್ಬರ ಹೊಡ್ಕೊಳ್ಳೋಕೆ ಯೂಸ್ ಮಾಡ್ತೀವಿ ನಮ್ಮ ಸ್ವಂತ ತೋಟಕ್ಕೆ. ಅದನ್ನು ಎಲ್ಲಿ ದೂರ ಇರುತ್ತೆ ಅಲ್ಲಿಂದ ಗೊಬ್ಬರ ತರೋದಕ್ಕೆ ಬಳಸ್ಕೋತೀವಿ ನಾವು, ಅಷ್ಟೇ ಬಿಟ್ಟರೆ ಬೇರೆ ಏನಕ್ಕೂ ಇಲ್ಲ. ಏನೋ ಖಾಲಿ ಇದ್ದರೆ ಯಾರು ಬೇಕಾಗಿರೋರು ಇದ್ದರೆ ಒಂದು ದೊಡ್ಡ ಮಣ್ಣು ಗಿಣ್ಣು ಹೊಡ್ಕೊಳ್ಳೋಕ್ಕೆ ಇಲ್ಲ ಗೊಬ್ಬರ ಹೊಡ್ಕೊಳ್ಳೋಕೆ ಕಳಿಸ್ತೀವಿ. ಅದು ಬಿಟ್ಟರೆ ನಾವೇನು ಬಾಡಿಗೆಗೆ ಅಂತ ಇಟ್ಕೊಂಡಿಲ್ಲ. ಸ್ವಂತ ಜಮೀನೆಲ್ಲ ಮುಳುಗೋ ಚಾನ್ಸಸ್ ಇದ್ದರೆ ಅಂಥದ್ದು ಕೊಡ್ಕೊಳ್ಳೋಕ್ಕೆ ಅಂತ ತಂದು ಇಟ್ಕೊಂಡಿದ್ದೀವಿ. ಬಾಡಿಗೆ ಕೊಡೋಕ್ಕಾಗದೆ ಟೈಮ್ ಗಾಡಿ ಬರದೆ ಕಾದು ನಾವು ಸ್ವಂತಕ್ಕೆ ಅಂತ ತೊಗೊಂಡ್ವಿ. ಬೇರೆ ಗಾಡಿ ಇಟ್ಕೊಂಡು ನಿಮ್ಮ ಗಾಡಿ ಎಲ್ಲ ಯಾಕೆ ಇಟ್ಕೊಂಡು? ಸರ್, ಅದೇ ಏನೋ ನಾವು ಮಂತ್ಲಿ ಕೊಡ್ತಿಲ್ಲ ಅಂತ ಬೇರೆಯವ್ರ ಕೈಲಿ ಹೇಳಿ ಕಳಿಸ್ತಾರೆ. ಯಾವ ಥರ ಮಂತ್ಲಿ ಕೊಡಬೇಕು ಅಂತ ಕೇಳಿದ್ರೆ ಮತ್ತೆ ನೋಡ್ತೀವಿ ಹೇಳ್ತೀವಿ ಅಂತ ವಾಪಸ್ ಹೊಂಟೋಗ್ತಾರೆ. ನಮಗೆ ಇಷ್ಟು ಕೊಡಬೇಕು ಅಂತಲೂ ಕೇಳ್ತಾ ಇಲ್ಲ. ಅದೇ ಥರ ಕೇಳಿದ್ರೆ ಅದನ್ನು ನಾವು ಬಿಸಾಕ್ಬಿಟ್ಟೆ ನಮ್ಮ ಪಾಡಿಗೆ ನಾವು ಮಾಡ್ಕೊಂಡು ಹೋಗ್ಬೋದು. ಸರ್, ನಮ್ಮದು ರೋಡಲ್ಲಿ ಬರ್ತಾ ಹಿಡ್ದಿದ್ದಾರೆ. ನಾವು ಕೇಳಿದ್ವಿ ಈ ಥರ ನಮ್ಮ ಸ್ವಂತ ಹೊಡ್ಕೊಳ್ಳೋಕ್ಕೆ ಅಂತ. ಮಣ್ಣು ತೋಟಕ್ಕಾಗೋದು ಕೆಂಪು ಮಣ್ಣು, ಸ್ವಲ್ಪ ಕೆಂಪು ಮಿಕ್ಸು ಮತ್ತು ಗೊಬ್ಬರ ಮಿಕ್ಸ್ ಮಣ್ಣು ತುಂಬ್ಕೊಂಡಿದ್ವಿ. ಹಾಕಿದ್ವಿ ಸರ್, ಒಂದು 7-8 ಟನ್ ಇರ್ಬೋದು. ಅದು ನಾವು ತೋಟದಲ್ಲೆಲ್ಲ ತೂಕ ಹಾಕೋದಕ್ಕಾಗೋದಿಲ್ಲ, ಆದ್ದರಿಂದ ನಾವು ತೂಕ ಸ್ವಲ್ಪ ಹಾಕ್ಕೊಂಡಿದ್ವಿ. ನಾವು ಅಲ್ಲಿ ತೋಟಗಳಲ್ಲೆಲ್ಲ ಅಳತೆ ಮಾಡ್ಕೊಂಡು ಕೂತ್ಕೊಳ್ಳೋಕ್ಕಾಗೋದಿಲ್ಲ, ನಮಗೆ ಕೆಲಸ ಬೇಗ ಆಗೋದೇ ಇಂಪಾರ್ಟೆಂಟ್ ಆಗಿರುತ್ತೆ. ಅದಕ್ಕೋಸ್ಕರ ನಾವು ಹಾಕ್ಕೊಂಡಿದ್ವಿ. ಹಂಗಂತೇಳಿ ನಾವು 35 ಟನ್ನು 40 ಟನ್ನು ತುಂಬಿಲ್ಲ, ಗಾಡಿ ಸಮೇತ ಸೇರಿ 38-37 ಟನ್ನು ಬಂದಿದೆ. ನಾವು ಅದಕ್ಕೆ ಹೇಳ್ತಾ ಇದ್ವಿ ಸರ್, ಅದು 28 ಟನ್ಗೆ ಒಂದು 7-8 ಟನ್ ಜಾಸ್ತಿನೇ ತುಂಬಿರ್ಬೋದು. ನಮ್ಮದು 7-8 ಟನ್ನು, ಇನ್ನು 15-20 ಟನ್ ತುಂಬ್ಕೊಂಡು ಹೋಗ್ತಾರೆ ಗಾಡಿಗಳು ಭಾಳಷ್ಟಿದ್ದಾವೆ. ಅವು ಯಾವನ್ನ ಹಿಡ್ಕೊಳ್ಳಿ, ಅವ್ರ ಪಾಡೇನೋ ಮಾಡ್ಕೊಳ್ಳಿ. ನಾವು ರೈತರು ಅಂತ ಗೊತ್ತಾಗಲ್ವ, ನಾವು ಗೊಬ್ಬರ ಮಣ್ಣು ತುಂಬಿರೋದು ಕಾಣಿಸಲ್ವಾ? ಎನಿ ಟೈಮ್ ನಮ್ಮ ಸ್ವಂತಕ್ಕೆ ಹೊಡಿತಾ ಇರ್ತೀವಿ. ನಾವು ರಿಕ್ವೆಸ್ಟ್ ಮಾಡ್ತಿದ್ದೀವಲ್ಲ, ಅಟ್ಲೀಸ್ಟ್ ಸರಿಯಾಗಿ ಗಮನಿಸ್ಬಿಟ್ಟು ಆದರೂ ಒಂದು ರೆಸ್ಪಾನ್ಸ್ ಮಾಡಬೇಕಲ್ಲ. ಇವ್ರು ಅಫಿಷಿಯಲ್ ಆದರೆ ಇವ್ರ ಮನೆಯಲ್ಲಿ ಏನೋ ಚಿನ್ನದ ತಟ್ಟೆಯಲ್ಲಿ ಚಿನ್ನದ ತಿಂದು ಬಿಡ್ತಾರೆ ಇವರು. ನಾವು ದುಡಿದ್ರೆ ನಾವು ಬೆಳೆದ್ರೆ ಅಲ್ವಾ ಬೆಳೆ ತಿನ್ನೋಕ್ಕಾಗೋದು. ಇವರು ಆರ್ಟಿಒ ಅಧಿಕಾರಿಗಳೇ ಹೇಳೋದು ಬೇರೆ. ಡಿಸೆಂಬರ್ನಿಂದ ಗಾಡಿಯ ಟ್ಯಾಕ್ಸ್ ಕಟ್ಟಿಲ್ಲ ಎಂದು ವಾಹನವನ್ನು ಪತ್ತೆ ಹಚ್ಚಿ ಟ್ಯಾಕ್ಸ್ ಹಣ ಕಟ್ಟಿ ಎಂದು ನೋಟಿಸ್ ಕೊಟ್ಟಿರುತ್ತೆ. ಅದರಲ್ಲಿ ಲಾರಿಯಲ್ಲಿ ಅಧಿಕ ಭಾರ ಕೊಂಡೊಯ್ತಾ ಇದ್ದದನ್ನು ಕಂಡು ಪ್ರಕರಣ ದಾಖಲು ಮಾಡಿದ್ದಾರೆ. ಟ್ಯಾಕ್ಸ್ ಹಣವನ್ನು ಕೂಡ ಕಟ್ಟಿದ್ದಾರೆ. ಇದುವರೆಗೂ ಚಿಕ್ಕಬಳ್ಳಾಪುರ ಭಾಗದಲ್ಲಿ ಓವರ್ಲೋಡ್ ಕೇಸ್ಗಳಿಂದ 30 ಲಕ್ಷ ರೂಪಾಯಿಗಳ ಹಣದವರೆಗೂ ದಂಡ ಕಟ್ಟಿಸಿಕೊಂಡಿದ್ದೇವೆ. ಹಾಗಾಗಿ ನಮ್ಮ ಅಧಿಕಾರಿಗಳು ಟ್ಯಾಕ್ಸ್ ಕಟ್ಟದ ಕಾರಣ ದಂಡ ಹಾಕಿದ್ದಾರೆ ಅಷ್ಟೇ ಎಂದು ಸ್ಪಷ್ಟನೆ ಕೊಟ್ಟಿದ್ದಾರೆ. 3D9009 ಅಂತ ಒಂದು ವಾಹನ, ಟಿಪ್ಪರ್ ವಾಹನ
ನಮ್ಮ ಕಚೇರಿ ಹಿರಿಯ ಮೋಟಾರ್ ವಾಹನ ನಿರೀಕ್ಷಕರಾದ ಶ್ರೀ ಸುಧೀರ್ ಬಾಬು ಅವರು ನಿನ್ನೆ ಗಾಡಿ ನಿಲ್ಲಿಸಿದಾಗ 1 ಡಿಸೆಂಬರ್ 24ರಿಂದ ಟ್ಯಾಕ್ಸ್ ಡ್ಯೂ ಇದೆ ಅಂತ ಅವರು ಪತ್ತೆ ಹಚ್ಚಿರ್ತಾರೆ. ಹಾಗೂ ಟ್ಯಾಕ್ಸ್ ಕಟ್ಟಬೇಕು ಅಂತ ಹೇಳಿ ಅವ್ರಿಗೆ ನೋಟಿಸ್ ಕೊಟ್ಟಿರ್ತಾರೆ. ಆಮೇಲೆ ಟ್ಯಾಕ್ಸ್ಗೆ ಚೆಕ್ ಮಾಡುವಾಗ ಅದರಲ್ಲಿ ಓವರ್ಲೋಡ್ ಕೂಡ ವಾಹನದಲ್ಲಿ ಅಧಿಕ ಭಾರ ಕೊಂಡೊಯ್ತಾ ಇದ್ದಾರೆ ಅಂತ ಕೂಡ ಪತ್ತೆ ಹಚ್ಚಿ ಅದಕ್ಕೆ ಒಂದು ಪ್ರಕರಣ ದಾಖಲು ಮಾಡಿರ್ತಾರೆ. ಗೋಪಾಲಕೃಷ್ಣ ಅವರು ಪ್ರಕರಣನ ಇತ್ಯರ್ಥಗೊಳಿಸೋಕ್ಕೆ ಯಾವುದೇ ರೀತಿ ಕಚೇರಿಗೆ ಒಂದು ಲೆಟರ್ ಆದರೂ ಏನು ಕೊಟ್ಟಿದ್ದಾರೆ, ಏನು ಕೊಟ್ಟಿಲ್ಲ, ಇಲ್ಲಿವರೆಗೂ ಏನು ಕೊಟ್ಟಿಲ್ಲ. ಇತ್ಯರ್ಥ ಮಾಡೋಕ್ಕೆ ಅಂತ ಏನು ಕೊಟ್ಟಿಲ್ಲ. ಬಟ್ ಟ್ಯಾಕ್ಸ್ ಮಾತ್ರ ಈಗ 3 ಗಂಟೆ 53 ಆನ್ಲೈನು KR ಪುರಂಗೆ ಈಗ ಕಟ್ಟಿದ್ದಾರೆ 3:53ಕ್ಕೆ. ನಿನ್ನೆ ಪ್ರಕರಣ ದಾಖಲೆ ಮಾಡಿರೋದು, ಇವತ್ತು ಕಟ್ಟಿದ್ದಾರೆ ಅವರು ಟ್ಯಾಕ್ಸು. ಅಂದರೆ ಟ್ಯಾಕ್ಸ್ ಕಟ್ಟಿದ ಮೇಲೆ ಅವರು ಬಂದು ಇಲ್ಲಿ ನನ್ನ ಹತ್ರ ಕೂಡ ಭೇಟಿ ಮಾಡಿದ್ರು. ಒಂದು ಸತಿ ಚೆಕ್ ರಿಪೋರ್ಟ್ ಇಶ್ಯೂ ಆದಮೇಲೆ ಅದು ದಂಡ ಕಟ್ಟದೆ ಅದನ್ನ ಇತ್ಯರ್ಥ ಮಾಡೋಕ್ಕಾಗಲ್ಲ. ಇಲ್ಲ ನ್ಯಾಯಾಲಯಕ್ಕಾದರೂ ಚಾರ್ಜ್ ಶೀಟ್ ಮಾಡಬೇಕು, ಇಲ್ಲಾಂದರೆ ಇಲ್ಲಿ ದಂಡ ಕಟ್ಟೋ ಪ್ರಾವಿಷನ್ ಇರೋದ್ರಿಂದ ಇಲ್ಲಿ ದಂಡ ಕಟ್ಟಿ ಹೋಗ್ಬೋದಾಗಿತ್ತು. ಬಟ್ ಅವ್ರು ಇಲ್ಲಿವರೆಗೂ ಯಾವುದೇ ಅರ್ಜಿ ಕೊಟ್ಟಿಲ್ಲ. ಇದು ಕೇಸ್ ಅದು ಫಸ್ಟ್ ಮೇನ್ ವೈಲೇಷನು ಟ್ಯಾಕ್ಸ್ ಕಟ್ಟಿಲ್ಲ ಅವರು. ಸರ್ಕಾರಕ್ಕೆ ಬರಬೇಕಾಗಿರೋ ತೆರಿಗೆ 1/12/24ರಿಂದ ಡ್ಯೂ ಇತ್ತದು. 1/12 ಸುಮಾರು 1 ತಿಂಗಳಕ್ಕಿಂತ ಜಾಸ್ತಿ ಡ್ಯೂ ಇತ್ತು. ಗ್ರೇಸ್ ಪೀರಿಯಡ್ ಕೂಡ ದಾಟ್ಬಿಟ್ಟಿದೆ. ಅದು ಓವರ್ಲೋಡ್ ಕೂಡ ಇತ್ತು. ಚೆಕ್ ರಿಪೋರ್ಟ್ ನಾನು ನೋಡಿಲ್ಲ. ಅದು ಚೆಕ್ ರಿಪೋರ್ಟ್ ಓವರ್ಲೋಡ್ ಇದೆ ಅಂತ ಅವ್ರು ಹೇಳಿದ್ದು ನಾನು ಕೇಳಿದ್ದು. ಮಿನಿಮಮ್ ಓವರ್ಲೋಡ್ ಇರ್ಬೋದು, ಎಷ್ಟಿದೆ ಅದರಲ್ಲಿ ಏನಿದೆ ಅವ್ರು ಚೆಕ್ ಮಾಡಿದಾಗ ಎಲ್ಲ ಡೀಟೇಲ್ಸ್ ಬರೆದಿರ್ತಾರೆ. ಇನ್ಶೂರೆನ್ಸ್ ಆಗಲಿ ಪರ್ಮಿಟ್ ಆಗಲಿ, ಬರೀ ಓವರ್ಲೋಡ್ ಮಾತ್ರ ಅಲ್ಲ. ಅದು ಅವ್ರದ್ದು ಅಲಿಗೇಷನ್ ಇದೆ. ನಾವು ಸುಮಾರು ನೋಡಿ ಇದರಲ್ಲೇ 146, 150, 172 ಕೇಸ್ ಬುಕ್ ಮಾಡಿ ಓವರ್ಲೋಡ್ ಕೇಸಸ್ಸು ಸುಮಾರು 20 ಸುಮಾರು ಒಂದು 30 ಲಕ್ಷದವರೆಗೂ ದಂಡ ಕಲೆಕ್ಟ್ ಮಾಡಿರ್ತೀವಿ ಓವರ್ಲೋಡ್ ಕೇಸಸ್ ಬುಕ್ ಮಾಡಿ. ಅವ್ರದ್ದು ಅಲಿಗೇಷನ್ ಏನಂತೇಳಿ, ಅಲಿಗೇಷನ್ ಅಂತ ಹೇಳೋಕ್ಕೆ ಅವ್ರೀಗ ಒಂದು ಅರ್ಜಿ ಆದರೂ ಕೊಟ್ಟರೆ, ನನಗೆ ಈ ಕೇಸ್ ಮುಗಿಸ್ಕೊಡಿ ಅಂತೇಳಿ ಅರ್ಜಿ ಆದರೂ ಕೊಟ್ಟರೆ ಅವ್ರನ್ನ ನಾವು ಕೇಳ್ಬೋದು, ಅಥವಾ ಏನು ಮಾಡ್ಬೋದು ಅಂತ ಆದರೂ ಯೋಚನೆ ಮಾಡ್ಬೋದು. ಅವರು ಡಾಕ್ಯುಮೆಂಟ್ಸು ಕೊಟ್ಟಿಲ್ಲ, ಏನೂ ಕೊಟ್ಟಿಲ್ಲ. ನಮ್ಮ ಇನ್ಸ್ಪೆಕ್ಟ್ರು ಕರೆಕ್ಟಾಗಿ ಆ್ಯಕ್ಚುಲಿ ಒಳ್ಳೆ ಕೇಸ್ ಅದು. ಅವರು ಟ್ಯಾಕ್ಸೇ ಕಟ್ಟಿಲ್ಲ ಅಂತ ಹೇಳಿದ್ಮೇಲೆ ಒಳ್ಳೆ ಕೇಸ್ ಡಿಟೆಕ್ಟ್ ಮಾಡಿದ್ದಾರೆ ಅವರು, ನಮ್ಮ ಇನ್ಸ್ಪೆಕ್ಟ್ರು. ಮಾಡಿದ್ಮೇಲೆ ಅವ್ರು ಅರ್ಜಿ ಕೊಟ್ಟರೆ ಅವ್ರದ್ದು ಏನು ಅಹವಾಲಿದೆ ಕೇಳ್ಬೋದು. ಏನೂ ಕೊಡದೆ ಇವತ್ತು ಬಂದು ನಮ್ಮ ಕಚೇರಿ ಬಾಗಿಲಿಗೆ ಗೇಟ್ಗೆ ಗಾಡಿ ಅಡ್ಡ ನಿಲ್ಲಿಸಿ ಇದು ಮಾಡಿದ್ರು. ನಾವು ಪೊಲೀಸ್ ಅವ್ರಿಗೆ ಹೇಳಿ ಗಾಡಿ ತೆಗ್ಸೋಕ್ಕೆ ವ್ಯವಸ್ಥೆ ಮಾಡಿದ್ವಿ ಅಷ್ಟೇ. ಅವ್ರು ಅರ್ಜಿ ಕೊಟ್ಟರೆ, ಅವ್ರ ಹತ್ರ ಇರೋ ಡಾಕ್ಯುಮೆಂಟ್ಸ್ ಕೊಟ್ಟರೆ ಏನಾಗ್ಬೋದು, ಎತ್ತಾಗ್ಬೋದು ಅಂತ ಹೇಳಿ ಟೋಟಲ್ ಫೈನು ಇದು ಫೈನ್ ಎಷ್ಟಾಗ್ಬೋದು, ಪರ್ಮಿಟ್ ಏನಿದೆ, ಅವ್ರದ್ದು FC ಏನಿದೆ, ಇನ್ಶೂರೆನ್ಸ್ ಏನಿದೆ ಎಲ್ಲ ಚೆಕ್ ಮಾಡಿ ಹೇಳ್ಬೋದು ಟೋಟಲ್ ಅಮೌಂಟ್ಗೆ. ಒಟ್ಟಾರೆ RTO ಕಚೇರಿಯಲ್ಲಿ ಆಗಾಗ ಒಂದಲ್ಲ ಒಂದು ಸಮಸ್ಯೆಗಳಿಂದ ಸುದ್ದಿಯಲ್ಲಿ ಚಾಲ್ತಿಗೆ ಬರ್ತಾ ಇದೆ. ಈ ಹಿಂದೆಯೂ ಕೂಡ ಬಾಗೇಪಲ್ಲಿ ವ್ಯಾಪ್ತಿಯ ಬಸ್ ಮಾಲೀಕನೋರ್ವ RTO ಕಚೇರಿಯಲ್ಲಿ ಅಧಿಕಾರಿಗಳ ವಿರುದ್ಧ ದೊಡ್ಡ ಮಟ್ಟದ ಗಲಾಟೆಯನ್ನೇ ಮಾಡಿದ್ರು. ಈಗ ಗೋಪಾಲಕೃಷ್ಣ ಅವರು ತಿಂಗಳ ಮಾಮೂಲು ಕೊಡದ ಕಾರಣಕ್ಕೆ ಲಾರಿಯನ್ನು ಹಿಡಿದು ದಂಡ ಹಾಕ್ತಾರೆ ಅನ್ನೋ ಆರೋಪ ಚರ್ಚೆಗೆ ಗ್ರಾಸವಾಗಿದೆ. ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. ಕಲ್ಲು ಗಣಿಗಾರಿಕೆಗಾಗಿ ರಸ್ತೆ ನಿರ್ಮಾಣ ಮಾಡುತ್ತಿದ್ದು ಇದಕ್ಕೆ ಜಿಲ್ಲಾಧಿಕಾರಿಗಳ ಅನುಮತಿ ಸಹ ಇದೆ ಎಂದು ಆರೋಪಿಸಿ ರಸ್ತೆ ನಿರ್ಮಾಣ ನಿಲ್ಲಿಸುವಂತೆ ರೈತರು ತಾಲೂಕು ಕಚೇರಿಗೆ ಮುತ್ತಿಗೆ ಹಾಕಿದ ಘಟನೆ ಮಂಚೇನಹಳ್ಳಿಯಲ್ಲಿ ನಡೆದಿದೆ. ಶಾಸಕ ಪ್ರದೀಪ್ ಈಶ್ವರ್ ಗಣಿಗಾರಿಕೆಗೆ ಅನುಮತಿ ಕೊಡಿಸುವುದಿಲ್ಲ ಎಂದಿದ್ದಾರೆ. ಮಂಚೇನಹಳ್ಳಿ ತಾಲೂಕು ಕನಗಾನಕೊಪ್ಪ, ರಾಯಿನಕಲ್ಲು, ರಾಗಿಮಾಕಲಹಳ್ಳಿ, ಬಂಡಿರಾಮನಹಳ್ಳಿ, ಬೊಮ್ಮೇನಹಳ್ಳಿ ಮತ್ತು ಮಂಚೇನಹಳ್ಳಿಗೆ ಸೇರಿದ ಸರ್ವೆ ನಂಬರ್ 188ರಲ್ಲಿ ಕಲ್ಲು ಗಣಿಗಾರಿಕೆಗೆ ಅನುಕೂಲವಾಗುವಂತೆ ಉದ್ಯಮಿಯೊಬ್ಬರು ಸ್ಥಳೀಯರಲ್ಲದ ರೈತರೊಬ್ಬರ ಹೆಸರಿನಲ್ಲಿ ಅರ್ಜಿ ಸಲ್ಲಿಸಿ ರಸ್ತೆ ನಿರ್ಮಾಣ ಮಾಡುತ್ತಿದ್ದಾರೆ ಎಂದು ಆರೋಪ ಕೇಳಿಬಂದಿದೆ. ಇನ್ನು ಈ ಬಗ್ಗೆ ಆಕ್ರೋಶಗೊಂಡ ರೈತರು ರಸ್ತೆ ನಿರ್ಮಾಣವಾಗುತ್ತಿರುವ ಸ್ಥಳಕ್ಕೆ ತೆರಳಿ ಜೆಸಿಬಿಗಳ ಕಾರ್ಯಾಚರಣೆ ಕಂಡು ವಿರೋಧ ವ್ಯಕ್ತಪಡಿಸುತ್ತಿದ್ದಾರೆ. ಈ ಬಗ್ಗೆ ಸುಮಾರು 300ಕ್ಕೂ ಹೆಚ್ಚು ರೈತರು ಮಂಚೇನಹಳ್ಳಿ ತಾಲೂಕು ಕಚೇರಿಗೆ ಮುತ್ತಿಗೆ ಹಾಕಿ ರಸ್ತೆ ನಿರ್ಮಾಣಕ್ಕೆ ಜಿಲ್ಲಾಧಿಕಾರಿಗಳು ಒಪ್ಪಿಗೆ ಕೊಟ್ಟಿರುವುದರ ಬಗ್ಗೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಅಲ್ಲದೆ ಈ ಭಾಗದಲ್ಲಿ ಕಲ್ಲು ಗಣಿಗಾರಿಕೆ ಪ್ರಾರಂಭವಾದರೆ ಬಹಳಷ್ಟು ರೈತರಿಗೆ ತೊಂದರೆ ಆಗುತ್ತದೆ ಎಂದು ವಾಸ್ತವಾಂಶವನ್ನ ವಿವರಿಸಿದ್ದಾರೆ. ಕನಗಾನಕೊಪ್ಪ ಗ್ರಾಮದ ಗ್ರಾಮ ಪಂಚಾಯಿತಿ ಸದಸ್ಯ ಆಗಿರ್ತೇನೆ. ಅಕ್ರಮವಾಗಿ ಏನು ಸರ್ವೆ ನಂಬರ್ 188ರಲ್ಲಿ ಅಕ್ರಮವಾಗಿ ಕಲ್ಲು ಗಣಿಗಾರಿಕೆ ಮಾಡಲಿಕ್ಕೆ ಇವತ್ತು ನಮ್ಮ ಜಿಲ್ಲಾಧಿಕಾರಿಗಳಾಗಿರ್ತಕ್ಕಂತಹ ರವೀಂದ್ರ ಸರ್ ಅವರು, ಮತ್ತೆ ನಮ್ಮ ತಾಲೂಕು ದಂಡಾಧಿಕಾರಿಗಳಾಗಿರ್ತಕ್ಕಂಥವರು, ಮತ್ತೆ ನಮ್ಮ ರೆವಿನ್ಯೂ ಡಿಪಾರ್ಟ್ಮೆಂಟ್ಗೆ ಸಂಬಂಧಪಟ್ಟಂತ ಎಲ್ಲ ಅಧಿಕಾರಿಗಳು ಈ ಒಂದು ಅನುಮೋದನೆನ ಕೊಟ್ಟಿದ್ದಾರೆ.
ದಾರಿ ಮಾಡಲಿಕ್ಕೆ, ಕಲ್ಲುಗಾರಿ ನಿರ್ಮಾಣ ಮಾಡಲಿಕ್ಕೆ ಅನುಮೋದನೆ ಕೊಟ್ಟಿದ್ದಾರೆ. ರೈತರು ಒಂದು ಯಾವ್ದಾದ್ರು ಒಂದು ದಾರಿಗೋಸ್ಕರ ಒಂದು ಅರ್ಜಿ ಹಾಕೊಂಡ್ರೆ ತಿಂಗಳಾನ್ಗಟ್ಲೆ ವರ್ಷಾನ್ಗಟ್ಲೆ ಅನುಮೋದನೆ ಕೊಡೋದಿಲ್ಲ. ಅರ್ಜಿ ಕೊಟ್ಟಿರೋದು ದಿನಾಂಕ 11/11/2024 ಗೋಪಿನಾಥ್ ಎಂಬುವರ ಕಡೆಯಿಂದ ಒತ್ತಾಯ ಪೂರ್ವಕವಾಗಿ ಅರ್ಜಿಯನ್ನು ಕೊಟ್ಟಿದ್ರೆ 15/11/2025 4 ದಿನಕ್ಕೆ ಅನುಮೋದನೆ ಬಂದು ಪರ್ಮಿಷನ್ ಸಿಕ್ಬಿಡುತ್ತೆ. ಇಷ್ಟು ಬೇಗ ಪರ್ಮಿಷನ್ ಸಿಗ್ಲಿಕ್ಕೆ ಸಾಧ್ಯನಾ? ಅದೇ ರೈತರ ಕಷ್ಟಗಳಾದ್ರೆ, ರೈತರ ಕೆಲಸಗಳಾದ್ರೆ ಇಷ್ಟು ಬೇಗ ಯಾಕೆ ಮಾಡಬಾರ್ದು? ಸೊ ಇದ್ರ ಹಿಂದೆ ಒಂದು ಧನವಂತರ ಕೈವಾಡ ಇದೆ ಅನ್ನೋ ಒಂದು ಶಂಕೆಯಲ್ಲಿ ನಾನು ಮಾತಾಡ್ತಿದ್ದೀನಿ. ಹಾಗಾಗಿ ಇದು ಜೋಡಿ ಗ್ರಾಮಗಳಾಗಿರ್ತಕ್ಕಂತಹ ಕನಗಾನಕೊಪ್ಪ ಮತ್ತೆ ರಾಯನಕಲ್ಲು, ಮಂಚೇನಹಳ್ಳಿ ಈ ಗ್ರಾಮಗಳಿಗೆ ತುಂಬಾ ಅನಾನುಕೂಲ ಆಗುತ್ತೆ ಈ ಕ್ವಾರಿಯಿಂದ. ಹಾಗಾಗಿ ಇದನ್ನ ನಿಲ್ಲಿಸಲಿಕ್ಕೆ ನಾನು ನಿಮ್ಮೆಲ್ಲರ ಮುಖಾಂತರವಾಗಿ ಮನವಿಯನ್ನ ಕೋರ್ಕೊಳ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. 200 ಅಡಿ ಭೂಮಿ ಒಳಗಡೆ ಹೊರಟೋಗಿದ್ದಾರೆ. ಆ ಬೆಟ್ಟಗಳೆಲ್ಲ ಖಾಲಿ ಆಯಿತು. ಇವಾಗ ನಮ್ಮ ಕನಗಾನಕೊಪ್ಪ ಗ್ರಾಮದ ಹತ್ತಿರತಕ್ಕಂಥ ಒಂದು ಬೆಟ್ಟಗಳ ಸಾಲಿಗೆ ಇವಾಗ ಲಗ್ಗೆ ಹಾಕಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಯಾರ್ದೋ ಬಡ ರೈತನ ಹೆಸರು ಹೇಳ್ಕೊಂಡು ಅವನಿಗೆ ದಾರಿ ಬೇಕು ಅಂತ DC ಸಾಹೇಬರ ಕಡೆಯಿಂದ ಒಂದು ಆದೇಶ ಪಡೆದು ಅದನ್ನು ದುರುಪಯೋಗ ಪಡಿಸ್ಕೊಂಡು ಇವರು ಕಲ್ಲು ಗಣಿಗಾರಿಕೆಗೆ ಇವರು ಮಾಡುವಂಥ ಹುನ್ನಾರು ಪ್ರಯತ್ನ 3 ದಿವಸಗಳಿಂದಲೂ ಸಹ ರೈತರು ಎಚ್ಚರಿಕೆ ಕೊಟ್ಟರೂ ಸಹ ಇವರು ಅದೇ ಬೇಕಾಗಿ JCBಯನ್ನು ಕಳಿಸಿ ದಾರಿ ಮಾಡುವಂತ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ. ಈ ಕಲ್ಲು ಗಣಿಗಾರಿಕೆಯಿಂದ ಪಕ್ಕದಲ್ಲಿಯೇ ಅನೇಕ ಗ್ರಾಮಗಳಿವೆ. ರಾಯನಕಲ್ ಆಗಿರ್ಬೋದು, ಮಂಚೇನಹಳ್ಳಿ ಆಗಿರ್ಬೋದು, ಕನಗಾನಕೊಪ್ಪ ಆಗಿರ್ಬೋದು, ಪಕ್ಕದ ಹಳ್ಳಿಗಳಲ್ಲಿ ಆಗಿರ್ಬೋದು, ಎಲ್ಲ ಸುತ್ತಮುತ್ತಲು ಜನಸಾಂದ್ರವಾದಂತಹ ಒಂದು ಪ್ರದೇಶದಲ್ಲಿ ಜನಗಳೆಲ್ಲ ಬೋರ್ಗಳೆಲ್ಲ ಹಾಕೊಂಡು ಹೊಲಗಳಲ್ಲೇ ಮನೆಗಳು ಕಟ್ಕೊಂಡು ಶಾಂತ ರೀತಿಯಿಂದ ಜೀವನ ಮಾಡುವಂತ ಈ ಒಂದು ಜೀವನ ಕ್ರಮಕ್ಕೆ ಇದು ಕತ್ತುಂಟು ಆಗುವಂತ ಕ್ರಮ ಬರ್ತಾ ಇದೆ. ಧೂಳು ಎಬ್ಬಿಸಿ, ಶಬ್ದ ಆರಿಸಿ, ಕಲ್ಲುಗಳನ್ನು ಸಿಡಿಸಿ ಇಲ್ದಿರುವಂತ ಒಂದು ಅಂತರ್ಜಲಕ್ಕೆ ಧಕ್ಕೆ ತರುವಂತ ಒಂದು ಕೃತ್ಯ ನಡೆಯುವಂತ ಕ್ರಮ ನಡೀತಾ ಇದೆ. ಇನ್ನು ರೈತರ ಮನವಿಗಳನ್ನ ಆಲಿಸಿದ ತಹಸೀಲ್ದಾರ್ ದೀಪ್ತಿ ಅವರು ಈ ಬಗ್ಗೆ ತಕ್ಷಣ ಸಂಬಂಧಪಟ್ಟ ಅಧಿಕಾರಿಗಳನ್ನ ಸ್ಥಳಕ್ಕೆ ಕರೆಸಿ ಪರಿಶೀಲನೆ ನಡೆಸುತ್ತೇವೆ. ವರದಿ ಬಂದ ತಕ್ಷಣ ಅವರ ಮೇಲಧಿಕಾರಿಗಳಿಗೆ ಈ ಬಗ್ಗೆ ತಿಳಿಸುವುದಾಗಿ ಹೇಳಿದ್ದಾರೆ. ಮಂಚೇನಹಳ್ಳಿ ಗ್ರಾಮದ 188 ಸರ್ವೆ ನಂಬರ್ನಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳು ಸಾರ್ವಜನಿಕ ಹಿತದೃಷ್ಟಿಯಿಂದ ಒಂದು ರಸ್ತೆಯನ್ನು ನಿರ್ಮಿಸಲು ಸೂಚನೆ ಕೊಟ್ಟಿರ್ತಾರೆ. ಅದರಂತೆ ಅದಾದ್ಮೇಲೆ ನಾವು ಕ್ರಮ ವಹಿಸಿ ಗುರುತಿಸಿ ನಾವು ಇಒರವರು ಪಂಚಾಯತಿ ಅವರಿಗೆ ಆಲ್ರೆಡಿ ಒಪ್ಪಿಸಿರ್ತೀವಿ. ಅದಾದ ನಂತರ ಇವತ್ತು ಗ್ರಾಮಸ್ಥರೆಲ್ಲ ಬಂದು ಆ ರಸ್ತೆ ಅಲ್ಲದಿರ ಬೇರೆ ರಸ್ತೆಯಲ್ಲಿ ಕಾರ್ಯ ನಡೀತಿದೆ, JCB ತಂದು ಕೆಲಸ ನಿರ್ವಹಿಸುತ್ತಿದ್ದಾರೆ ಅಂತ ನಮಗೆ ಇವಾಗ ಗೊತ್ತಾಗಿದೆ. ತಿಳಿದು ಬಂದಿದ ತಕ್ಷಣ ನಾವು ನಮ್ಮ ಸಿಬ್ಬಂದಿಗಳನ್ನ RI ಹಾಗೂ ಸರ್ವೇಯರು ಹಾಗೂ ಪೊಲೀಸ್ ಇಲಾಖೆಯೊಂದಿಗೆ ಆ ಸರ್ವೆ ನಂಬರ್ಗೆ ಹೋಗಿ ಏನ್ ನಡೀತಿದೆ ಅಂತ ವಾಸ್ತವಾಂಶವನ್ನು ನೀಡಿ ಅಂತ ಇವಾಗ ಸೂಚನೆ ನೀಡಿದ್ದೀವಿ. ಈ ಸೂಚನೆ ನೀಡಿದಂತೆ ಅವರು ಇವಾಗ ತೆರಳುತ್ತಿದ್ದಾರೆ ಆ ಜಾಗಕ್ಕೆ. ಸ್ಪಾಟ್ ವಿಸಿಟ್ ಮಾಡಿದ ತಕ್ಷಣ ಅಲ್ಲಿ ಏನ್ ನಡೀತಿದೆ ಅಂತ ಒಂದು ರಿಪೋರ್ಟ್ ಕೊಟ್ಟು ನಾವು ಅದನ್ನ ಮುಂದಿನ ಕ್ರಮಕ್ಕೆ ಏನ್ ಮಾಡ್ಬೋದು ಅಂತ ನೋಡಿ ವಿಚಾರಿಸ್ತೀವಿ. ಅದಲ್ಲದಿರ ನಮ್ಮ ಮೇಲಧಿಕಾರಿಗಳ ಗಮನಕ್ಕೂ ತರ್ತೀವಿ. ಅನುಮತಿ ಕೊಟ್ಟಿದ್ದಾರೆ? ಇಲ್ಲ, ಸರ್ವೆ ನಂಬರ್ 188ರಲ್ಲಿ ಯಾವ ಕ್ವಾರಿಗೂ ನಾನು ಬಂದಾಗಿಂದ ಯಾವುದೂ ಅನುಮತಿ ನೀಡಿಲ್ಲ. ಮೇಡಮ್, ಖಾಸಗಿ ವ್ಯಕ್ತಿ ರಸ್ತೆಯನ್ನು ಮಾಡೋದು ಸರಿ ಇಲ್ಲ, ಖಾಸಗಿ ವ್ಯಕ್ತಿಗೆ ನಾವು ಅನುಮತಿ ನೀಡಿಲ್ಲ. ನಮ್ಮ ಗಮನಕ್ಕೆ ಬರ್ತಾ ಇರೋದು ಇವಾಗ್ಲೇನೆ ಸೂಕ್ತ ಕ್ರಮ ಕೈಗೊಳ್ತೀವಿ. ಇನ್ನು ನಮ್ಮ ಊರಿಗೆ ನಮ್ಮ ಶಾಸಕರು ಕಾರ್ಯಕ್ರಮದಲ್ಲಿ ಮಂಚೇನಹಳ್ಳಿ ತಾಲೂಕಿಗೆ ಶಾಸಕ ಪ್ರದೀಪ್ ಈಶ್ವರ್ ಭೇಟಿ ಕೊಟ್ಟಾಗ ಗ್ರಾಮಸ್ಥರು ಕಲ್ಲು ಗಣಿಗಾರಿಕೆಯ ಬಗ್ಗೆ ತಿಳಿಸಿದ್ದಾರೆ. ಈ ಬಗ್ಗೆ ಶಾಸಕ ಪ್ರದೀಪ್ ಈಶ್ವರ್ ಪ್ರತಿಕ್ರಿಯಿಸಿ, ನನ್ನ ಅವಧಿಯಲ್ಲಿ ಯಾರೊಬ್ಬರಿಗೂ ಪರ್ಮಿಷನ್ ಕೊಟ್ಟಿಲ್ಲ. ಸ್ಥಳೀಯರ ವಿರೋಧವಿದ್ದರೆ ನಾನು ಕಲ್ಲು ಗಣಿಗಾರಿಕೆ ಪ್ರಾರಂಭಿಸಲು ಬಿಡುವುದಿಲ್ಲ ಎಂದು ಖಡಕ್ ಆಗಿ ತಿಳಿಸಿದ್ದಾರೆ. ದಾರಿ ಒಂದು ಒಳ್ಳೇದು ಮಾಡಿಸ್ತೀನಿ, ಇದೊಂದು ಯಜಮಾನರ ದಾರಿ ಹೇಳಿದ್ರು, ಅದು ಸರ್ವೆ ಮಾಡಿಸಿ ಕಮ್ಮಿ ಮಾಡಿಸ್ಕೊಡ್ತೀವಿ. ಇಲ್ಲಿ ಕ್ರಷರ್ ತುಂಬಾ ತೊಂದರೆ ಆಗ್ತಿದೆ. ಕನಗಾನಕೊಪ್ಪದವರು ನನಗೆ ಬಂದು ಅರ್ಜಿ ಕೊಟ್ಟಿದ್ದಾರೆ. ಕನಗಾನಕೊಪ್ಪದಲ್ಲಿ ಒಬ್ಬರು ಪ್ರಭಾವಿ, ಒಬ್ಬರು ಕ್ರಷರ್ಗೆ ನೋಡಿ. ಮತ್ತೊಮ್ಮೆ ನಾನು ತಮಗೆ ಹೇಳಕ್ಕೆ ಇಷ್ಟಪಡ್ತೀನಿ, ತಾವು ದಾಖಲೆಗಳನ್ನ ತೆಗೆದು ನಾನು ಶಾಸಕನಾದಾಗಿಂದ ಒಂದು ಕ್ರಷರ್ಗೂ ನಾನು ಪರ್ಮಿಷನ್ ಕೊಟ್ಟಿಲ್ಲ, ಕೊಡೋದು ಇಲ್ಲ. ಪಾಯಿಂಟ್ 1 ನಾನು ಅದರಲ್ಲಿ ಸ್ಟ್ರಾಂಗ್ ಆಗಿದ್ದೀನಿ. ಆದರೆ ಕನಗಾನಕೊಪ್ಪದ ಹತ್ರ 4 ವರ್ಷಗಳ ಹಿಂದೆ ಒಬ್ಬರು ಪ್ರಭಾವಿಗಳು, ಇವತ್ತು ರಾಜಕಾರಣದ ಒಂದು ಪಕ್ಷದಲ್ಲಿ ಪ್ರಭಾವಿಗಳು, ಅವರು ಪರ್ಮಿಷನ್ ತಗೊಂಡಿದ್ದಾರೆ ಅವ್ರ ಶ್ರೀಮತಿಯವರ ಹೆಸರಲ್ಲಿ. ಈಗ ಅಲ್ಲಿ ಸ್ಟಾರ್ಟ್ ಮಾಡಬೇಕು ಅಂತ ಹೊರಡ್ತಿದ್ದಾರೆ. ಸ್ಥಳೀಯವಾಗಿ ವಿರೋಧ ಇದೆ ನೋಡಿ. ಕನಗಾನಕೊಪ್ಪದವ್ರು ಕೊಟ್ಟಿರೋ ಅರ್ಜಿ ನನಗೆ ಕಂಪ್ಲೀಟ್, ನನಗೆ ಡೀಟೇಲ್ಸ್ ಇಷ್ಟು ಜನ ಸೈನ್ ಹಾಕಿ ಕೊಟ್ಟಿರೋದು ಇದೆ, ಒಂದು 100 ಜನ, ಇಷ್ಟು ಜನ. ಈಗ ನಾನು ಈ ಕ್ರಷರ್ನ ಯಾವುದೇ ಕಾರಣಕ್ಕೆ ಸ್ಟಾರ್ಟ್ ಆಗಕ್ಕೆ ನಾನು ಬಿಡಲ್ಲ. ಈಗ DC ಅವ್ರಿಗೂ ಪತ್ರ ಬರೀತೀನಿ, ಮೈನಿಂಗ್ಸ್ ಅವ್ರಿಗೆ ನಿಲ್ಲಿಸ್ತೀನಿ. ಸ್ಥಳೀಯವಾಗಿ ವಿರೋಧ ಇದ್ರೆ ನಾನು ಯಾಕೆ ನಡ್ಸಕ್ ಬಿಡ್ಲಿ?
ಸೊ ಇದನ್ನು ಇಮಿಡಿಯೇಟ್, ಬಟ್ ಇದು ಸ್ಟಾರ್ಟ್ ಆಗಿಲ್ಲ, ಬಟ್ ಪರ್ಮಿಷನ್ ಕೊಟ್ಟಿರೋದು 4 ವರ್ಷದಿಂದ. ಸೊ ಅದನ್ನ ನಾನು ನಿಲ್ಲಿಸೋ ಪ್ರಯತ್ನ. ರಸ್ತೆ ಮಾಡಕ್ಕೆ ಹೋಗ್ತಿದ್ದಾರೆ, ಈಗ ಏನಾಗಿದೆ ನೋಡಿ, ಇಲ್ಲಿ ದಾರಿ ಮಾಡ್ಕೊಳಕ್ ಹೋಗಿದ್ದಾರೆ. ಈಗ ಅದೇ ವಿರೋಧ ವ್ಯಕ್ತಪಡಿಸಿದ್ದು. ನಾನು ಈಗ ನಿಲ್ಲಿಸ್ತೀನಿ, ಅದನ್ನ ಯಾವುದೇ ಕಾರಣಕ್ಕೆ ನಿಲ್ಲಿಸ್ತೀನಿ. ಅಲ್ಲ ಸರ್, ಅಲ್ಲಿ ಏನಾಗಿದೆ ಅಂದ್ರೆ ಒಬ್ಬ ರೈತರ ಸೋಗಿನಲ್ಲಿ ಆ ರಸ್ತೆಯನ್ನು ಏನ್ ನೋಡಿ, ಆ ರೈತರನ್ನ ಯಾಮಾರಿಸಿದಾರೆ. ಅವ್ರು ಹೇಳ್ತಾ ಇದ್ರು, ಆ ರೈತರು ನೋಡಿ, ಆ ರೈತರು ಅವ್ರ ಅರ್ಜಿ ಕೊಟ್ಟಾಗ ಹೇಳಿದ್ರು ಗೋಪಿನಾಥ್ ಅಂತ. ಅವ್ರಿಗೆ ಗೊತ್ತೇ ಇಲ್ಲ, ಅವರು ಏನೋ ಮೋಸ್ಟ್ಲಿ ಬಿಡಿ ಅದು ಇದು ಅಂತ ಯಾಮಾರಿಸಿರ್ತಾರೆ. ಈಗ ಅವ್ರು ಗೋಪಿನಾಥ್ ಅವರೇ ಬಂದು, ಅಣ್ಣ ನನಗೆ ಗೊತ್ತಿಲ್ಲ ಅಣ್ಣ, ಅವ್ರು ಹಿಂಗೆ ಹೇಳ್ಬಿಟ್ರು ಅಂತ. ಈಗ ಅದನ್ನ ಸ್ಟಾರ್ಟ್ ಮಾಡಕ್ ಬಿಡಲ್ಲ, ಯಾಕಂದ್ರೆ ತುಂಬಾ ಕಡೆ ಸಮಸ್ಯೆ. ನಾನಾದ್ರೆ ಯಾವುದೇ ಪೊಲಿಟಿಕಲ್ ಪ್ರೆಷರ್ಗೆ ನಾನು ಬಗ್ಗಲ್ಲ ಸರ್. ಒಟ್ನಲ್ಲಿ ಕಲ್ಲು ಗಣಿಗಾರಿಕೆಗೆ ರಸ್ತೆ ನಿರ್ಮಾಣ ಮಾಡಲು ಸ್ಥಳೀಯರಲ್ಲದ ರೈತರ ಹೆಸರಿನಲ್ಲಿ ಅರ್ಜಿ ಸಲ್ಲಿಸಿ 3 ದಿನಕ್ಕೆ ಪರ್ಮಿಷನ್ ನೀಡಿರುವುದು ಹಲವು ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿದೆ. ನಾಸೀರ್ ಜೊತೆ ಲಕ್ಷ್ಮೀನಾರಾಯಣ್, ಎಂಎಂಟಿವಿ ನ್ಯೂಸ್, ಮಂಚೇನಹಳ್ಳಿ. ವೈವಾಹಿಕ ಜೀವನದಿಂದ ದೂರ ಉಳಿದಿದ್ದ ಪತಿರಾಯ ನಡೆಸಿರುವ ಏಕಾಏಕಿ ಹಲ್ಲೆಯಿಂದ ಹೆಂಡತಿ, ಅತ್ತೆ ಸೇರಿದಂತೆ ಒಂದೇ ಕುಟುಂಬದ 3 ಚಾಕು ಇರಿತಕ್ಕೆ ಒಳಗಾಗಿರುವ ಘಟನೆ ಬಾಗೇಪಲ್ಲಿಯಲ್ಲಿ ನಡೆದಿದೆ. ಬಾಗೇಪಲ್ಲಿ ತಾಲೂಕಿನ ಗಡಿಗೆ ಅಂಟಿಕೊಂಡಿರುವ ಆಂಧ್ರಪ್ರದೇಶದ ಲೇಪಾಕ್ಷಿ ಮಂಡಲ್ನ ಗಂಗಮ್ಮದಿನ್ನೆ ಗ್ರಾಮದ 32 ವರ್ಷದ ರೋಜಾ, 22 ವರ್ಷದ ದಿನೇಶ್, 47 ವರ್ಷದ ಲಲಿತಮ್ಮ ಇವರೆಲ್ಲ ಆರೋಪಿ ನಾಗರಾಜು ಎಂಬಾತನಿಂದ ಚಾಕುವಿನ ಇರಿತಕ್ಕೆ ಗುರಿಯಾಗಿದ್ದಾರೆ. ಲೇಪಾಕ್ಷಿ ಮಂಡಲ್ನ ಬಂಧಿತ ಆರೋಪಿ ನಾಗರಾಜುಗೆ ಲಲಿತಮ್ಮ ಅತ್ತೆಯಾಗಿದ್ದು, ರೋಜಾ ಪತ್ನಿ, ದಿನೇಶ್ ಭಾವಮೈದನಾಗಿದ್ದಾನೆ. ತಾಲೂಕಿನ ಪಾತಪಾಳ್ಯ ಪೊಲೀಸ್ ಠಾಣೆ ವ್ಯಾಪ್ತಿಯ ಬಿಳ್ಳೂರು ಗ್ರಾಮದಲ್ಲಿ ಪ್ರತಿ ಬುಧವಾರ ವಾರದ ಸಂತೆ ನಡೆಯುತ್ತಿದ್ದು, ಆಂಧ್ರ ಪ್ರದೇಶದ ವಿವಿಧ ಕಡೆಗಳಿಂದ ಬಂದು ವ್ಯಾಪಾರ ವಹಿವಾಟು ನಡೆಸಿಕೊಂಡು ಹೋಗುವುದು ವಾಡಿಕೆ. ಕೌಟುಂಬಿಕ ಕಾರಣಗಳಿಂದ ಕಳೆದ 2 ವರ್ಷಗಳಿಂದ ಆರೋಪಿ ನಾಗರಾಜು ಹೆಂಡತಿ ರೋಜಾ ಸಾಂಸಾರಿಕ ಜೀವನದಿಂದ ದೂರ ಉಳಿದಿದ್ದರು ಎಂದು ತಿಳಿದುಬಂದಿದೆ. ನನ್ನ ಹೆಂಡತಿಯನ್ನ ನನ್ನ ಜೊತೆ ಸಂಸಾರಕ್ಕೆ ಕಳುಹಿಸಿಕೊಡಿ ಎಂದು ಅತ್ತೆ ಮೇಲೆ ಗಲಾಟೆ ಮಾಡುತ್ತಿದ್ದ ನಾಗರಾಜು ಬುಧವಾರ ಸಂಜೆ ಬಿಳ್ಳೂರು ಗ್ರಾಮದ ವಾರದ ಸಂತೆ ವ್ಯಾಪಾರದಲ್ಲಿ ತೊಡಗಿಸಿಕೊಂಡಿದ್ದ 3 ಮೇಲೆ ಹಲ್ಲೆ ನಡೆಸಿ ಮನಬಂದಂತೆ ಚಾಕುವಿನಿಂದ ಇರಿದಿದ್ದಾನೆ. 3 ಗಾಯಾಳುಗಳಿಗೆ ಕತ್ತು, ಹೃದಯ ಹಾಗೂ ತೊಡೆ ಭಾಗದಲ್ಲಿ ಗಂಭೀರ ಗಾಯಗಳಾಗಿ ತೀವ್ರ ರಕ್ತಸ್ರಾವವಾಗಿದೆ ಎಂದು ತಿಳಿದುಬಂದಿದೆ. ಗಂಗಮ್ಮದಿನ್ನೆ ಗ್ರಾಮದ ಒಂದೇ ಕುಟುಂಬಕ್ಕೆ ಸೇರಿರುವ 3ರನ್ನ ಪಾತಪಾಳ್ಯ ಪೊಲೀಸರು ಆಂಬ್ಯುಲೆನ್ಸ್ ವಾಹನದಲ್ಲಿ ಬಾಗೇಪಲ್ಲಿಯ ಸಾರ್ವಜನಿಕ ಆಸ್ಪತ್ರೆಗೆ ಕರೆತಂದು ಪ್ರಥಮ ಚಿಕಿತ್ಸೆ ಕೊಡಿಸಿ ಹೆಚ್ಚಿನ ಚಿಕಿತ್ಸೆಗಾಗಿ ಜಿಲ್ಲಾಸ್ಪತ್ರೆಗೆ ಕಳುಹಿಸಿದ್ದಾರೆ. ಬಾಗೇಪಲ್ಲಿ ತಾಲೂಕಿನ ಪಾತಪಾಳ್ಯ ಠಾಣೆ ಪೊಲೀಸರು ಘಟನಾ ಸ್ಥಳಕ್ಕೆ ಭೇಟಿ ನೀಡಿ ಆರೋಪಿ ನಾಗರಾಜನನ್ನ ಬಂಧಿಸಿ ಪ್ರಕರಣ ದಾಖಲಿಸಿಕೊಂಡು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿರುತ್ತಾರೆ. ಪಿ ಮಂಜುನಾಥ್ ರೆಡ್ಡಿ, ಎಂಎಂಟಿವಿ ನ್ಯೂಸ್, ಬಾಗೇಪಲ್ಲಿ. ಇದೀಗ ಬ್ರೇಕ್ ನಂತರ ಎಂಎಂಟಿವಿ ನ್ಯೂಸ್ ಮುಂದುವರಿಯುತ್ತದೆ. ವೈಕುಂಠ ಏಕಾದಶಿ 10/1/2025 ಶ್ರೀ ರಂಗನಾಥ ಸ್ವಾಮಿ ದೇವಾಲಯ, ರಂಗಸ್ಥಳ, ಚಿಕ್ಕಬಳ್ಳಾಪುರ. ಸುಖಾಗಮನವನ್ನ ಕೋರುವವರು ಅಡವಿ ಪಾರ್ಟಿ ಹಾಲ್. ಮದುವೆ, ಹುಟ್ಟುಹಬ್ಬ ಹಾಗೂ ಇತರೆ ಶುಭ ಸಮಾರಂಭಗಳಿಗೆ ಸಂಪರ್ಕಿಸಿ 9845077717 8197549857. ಕರ್ನಾಟಕ ರಾಜ್ಯ ಖಾದಿ ಮತ್ತು ಗ್ರಾಮೋದ್ಯೋಗ ಮಂಡಳಿ ಮಾಜಿ ಅಧ್ಯಕ್ಷರು, ಚಿಕ್ಕಬಳ್ಳಾಪುರ ಜಿಲ್ಲೆಯ ಧೀಮಂತ ನಾಯಕರು, ಬಡವರ ಬಂಧು, ರೈತ ನಾಯಕರು, ನಮ್ಮ ಪ್ರೀತಿಯ ಯಜಮಾನರಾದ ಡಾಕ್ಟರ್ ಕೆವಿ ನಾಗರಾಜಣ್ಣನವರಿಗೆ 71ನೇ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ದಿನಾಂಕ ಜನವರಿ 10 ಶುಕ್ರವಾರ. ಶುಭ ಕೋರುವವರು ಮುಸ್ಟೂರು ಶಶಿ, ಗ್ರಾಮ ಪಂಚಾಯಿತಿ ಸದಸ್ಯರು, ತಿಪ್ಪೇನಹಳ್ಳಿ, ಹರೀಶ್ ಮುಸ್ಟೂರು ಹಾಗೂ ಡಿಪಿ ಸಂತೋಷ್, ಅಧ್ಯಕ್ಷರು, ಬಿಜೆಪಿ ಗ್ರಾಮಾಂತರ ಮಂಡಲ ಹಾಗೂ ಹಾರೋಬಂಡೆ ಗ್ರಾಮ ಪಂಚಾಯಿತಿ ಸದಸ್ಯರು. ಶ್ರೀ ಕ್ಷೇತ್ರ ಶ್ರೀನಿವಾಸ ಸಾಗರ, ಶ್ರೀದೇವಿ ಭೂದೇವಿ ಸಮೇತ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯವರ ವೈಕುಂಠ ಏಕಾದಶಿ ಮಹೋತ್ಸವ ದಿನಾಂಕ 10/1/2025 ಶುಕ್ರವಾರ. ಬೆಳಗಿನ ಜಾವ 3 ಗಂಟೆಯಿಂದಲೇ ವಿವಿಧ ಧಾರ್ಮಿಕ ಕಾರ್ಯಗಳು ಪ್ರಾರಂಭ.
ಭಕ್ತಾದಿಗಳು ಸಕಾಲಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಈ ವಿಶೇಷ ದಿನದಂದು ವೈಕುಂಠ ದ್ವಾರದ ದರ್ಶನ ಪಡೆದು ದೇವರ ಕೃಪೆಗೆ ಪಾತ್ರರಾಗಿ. ವಿಶೇಷ ಸೂಚನೆ: ವೈಕುಂಠ ಏಕಾದಶಿ ಪ್ರಯುಕ್ತ ಕಣಿವೆ ಮಾರ್ಗದಲ್ಲಿ ಯಾವುದೇ ಕಾರ್ಯಾಚರಣೆ ಇರುವುದಿಲ್ಲ. ಸರ್ವರಿಗೂ ಆದರದ ಸುಸ್ವಾಗತ. ಭ್ಯೋ ನಮಃ. ಹರಿ ಓಂ. ಶ್ರೀ ಅಕ್ಕಾಂತಾಯ ಕಲ್ಯಾಣ ನಿಧಯೇ ನಿಧಯರ್ಚನಾಂ ಶ್ರೀ ವೆಂಕಟ ನಿವಾಸಾಯ ಶ್ರೀನಿವಾಸಾಯ ಮಂಗಳಂ. ಶ್ರೀ ಕ್ಷೇತ್ರ ಶ್ರೀನಿವಾಸ ಸಾಗರ ಶ್ರೀದೇವಿ ಭೂದೇವಿ ಸಮೇತ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯವರ ಸನ್ನಿಧಾನದಲ್ಲಿ ದಿನಾಂಕ 10/1/2025 ಶುಕ್ರವಾರದ ದಿವಸ ವೈಕುಂಠ ಏಕಾದಶಿಯ ಪ್ರಯುಕ್ತ ಸ್ವಾಮಿಯವರ ಸನ್ನಿಧಾನದಲ್ಲಿ ಬೆಳಗಿನ ಜಾವ 3 ಗಂಟೆಗೆ ಸುಪ್ರಭಾತ ಸೇವೆ, ಗೋಪೂಜೆ, ನಂತರ ಪಂಚಾಮೃತ ಅಭಿಷೇಕ, ನಂತರ ಸ್ವಾಮಿಯವರಿಗೆ ಅಲಂಕಾರ ಮತ್ತು ಪ್ರಾಕಾರೋತ್ಸವ, ನಂತರದಲ್ಲಿ ವೈಕುಂಠ ದ್ವಾರ ಆರಾಧನೆಯಾಗಿ ಸ್ವಾಮಿಯವರ ದರ್ಶನವನ್ನು ಏರ್ಪಡಿಸಲಾಗಿರುತ್ತೆ. ಇಂತಿ ಶ್ರೀದೇವಿ ಭೂದೇವಿ ಸಮೇತ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯವರ ಭಕ್ತರು. ಆರೈಕೆ ನಿಮ್ಮೆಲ್ಲರ ನಂಬಿಕೆ. ಮಕ್ಕಳ ಮತ್ತು ನವಜಾತ ತಜ್ಞರಾದ ಡಾಕ್ಟರ್ ರಚನ್ ರೆಡ್ಡಿ ಕೆ ಮತ್ತು ಡಾಕ್ಟರ್ ಗಿರಿಜಾ ರಚನ್ ಸಾರಥ್ಯದಲ್ಲಿ ರೂಪುಗೊಂಡಿರುವ ತಾಯಿ ಮತ್ತು ಮಕ್ಕಳ ಸ್ಪೆಷಾಲಿಟಿ ಕ್ಲಿನಿಕ್, ಪೋಸ್ಟ್ ಆಫೀಸ್ ಪಕ್ಕ 1ನೇ ಮಹಡಿ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ನಮ್ಮಲ್ಲಿ ನವಜಾತ ಆರೈಕೆ ಮತ್ತು ಹಾಲುಣಿಸುವ ಸಮಸ್ಯೆಗಳು, ವ್ಯಾಕ್ಸಿನೇಷನ್, ಅಪೌಷ್ಟಿಕ ಸಮಸ್ಯೆ, ಬೆಳವಣಿಗೆ ಮತ್ತು ಅಭಿವೃದ್ಧಿ ಸಮಸ್ಯೆಗಳು, ಅಸ್ತಮಾ, ಚರ್ಮ ರೋಗಗಳು, ಮನೋವೈದ್ಯಕೀಯ ಸಮಸ್ಯೆಗಳು, ಶ್ರವಣ ಮತ್ತು ಮಾತನಾಡುವ ಸಮಸ್ಯೆಗಳು, ಫಿಸಿಯೋಥೆರಪಿ ಸೇರಿದಂತೆ ಎಲ್ಲ ರೀತಿಯ ಮಕ್ಕಳ ರೋಗಗಳಿಗೆ ಚಿಕಿತ್ಸೆ ನೀಡಲಾಗುವುದು. ಇನ್ನು ಸ್ತ್ರೀಯರಿಗೆ ಸಂಬಂಧಿಸಿದ ಗರ್ಭಧಾರಣೆಯ ತಪಾಸಣೆ, ಹಾರ್ಮೋನ್ ಸಮಸ್ಯೆಗಳು, ಮುಟ್ಟಿನ ಸಮಸ್ಯೆಗಳು, ಮಹಿಳೆಯರಲ್ಲಿ ಕಡಿಮೆ ಹಿಮೋಗ್ಲೋಬಿನ್, ಬಂಜೆತನ ತಪಾಸಣೆಯನ್ನ ಖ್ಯಾತ ಸ್ತ್ರೀರೋಗ ತಜ್ಞರಾದ ಡಾಕ್ಟರ್ ಅಗ್ನಿರವರಿಂದ ಚಿಕಿತ್ಸೆ ಹಾಗೂ ಸಲಹೆ ನೀಡಲಾಗುವುದು. ಸುಸಜ್ಜಿತ ಪ್ರಯೋಗಾಲಯ, ಡೇ ಕೇರ್, ಔಷಧಾಲಯವನ್ನು ಸಹ ಹೊಂದಿದೆ. ಕಾವೇರಿ ಬೋರ್ವೆಲ್ಸ್ ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಬೋರ್ವೆಲ್ ಕೊರೆಸುವ ಸಮಸ್ತ ಆತ್ಮೀಯ ರೈತ ಬಾಂಧವರಿಗೆ ಕಾವೇರಿ ಬೋರ್ವೆಲ್ಸ್ನ ನಿಮ್ಮ ಯುವ ರೈತ ಬಾಂಧವ ಅಡ್ಡಗಲ್ ಪಾತೂರ್ ಅಮರೀಶ್ ರವರ ವತಿಯಿಂದ ಸಂತಸದ ಸುದ್ದಿ. ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಆತ್ಮೀಯ ರೈತ ಬಾಂಧವರಿಗೆ 2% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ಹಾಗೆಯೇ ಮತ್ತೊಂದು ಸಂತಸ ಸುದ್ದಿ ಎಂದರೆ ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಪ್ರೀತಿಯ ರೈತ ಬಾಂಧವರಿಗೆ ಬೋರ್ವೆಲ್ ಕೊರೆಸುವಾಗ ನೀರು ಬಾರದಿದ್ದಲ್ಲಿ ಅಥವಾ ಬೋರ್ವೆಲ್ ಫೇಲ್ಯೂರ್ ಆದಲ್ಲಿ 25% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ನಮ್ಮ ಕಾವೇರಿ ಬೋರ್ವೆಲ್ಸ್ನಲ್ಲಿ ಬೋರ್ವೆಲ್ಸ್ ಕೊರೆಸುವ ಆತ್ಮೀಯ ರೈತ ಬಾಂಧವರಿಗೆ ಯಾವುದೇ ರೀತಿಯ ಟ್ರಾನ್ಸ್ಪೋರ್ಟ್ ಚಾರ್ಜ್, ಮೀಲ್ ಚಾರ್ಜ್, ವೆಲ್ಡಿಂಗ್ ಚಾರ್ಜ್, ಕಾಲರ್ ಚಾರ್ಜ್, ಕ್ಯಾಬ್ ಚಾರ್ಜ್ ಸೇರಿದಂತೆ ಇನ್ನಿತರೆ ಯಾವುದೇ ಚಾರ್ಜ್ಗಳು ಇರುವುದಿಲ್ಲ. ಮಾನಸ ಆಸ್ಪತ್ರೆ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಡಾಕ್ಟರ್ ಮಧುಕರ್ ಹಾಗೂ ಡಾಕ್ಟರ್ ಸುಷ್ಮಾರವರ ಸಾರಥ್ಯದಲ್ಲಿ ಆರೋಗ್ಯ ಕ್ಷೇತ್ರದಲ್ಲಿ ಸಂಚಲನ ಮೂಡಿಸಿ ವಿಶ್ವಾಸಾರ್ಹ ಆರೋಗ್ಯ ಸೇವೆಯಿಂದ ನಗರ ಹಾಗೂ ಗ್ರಾಮೀಣ ಭಾಗದ ಜನರ ಮನೆ ಮಾತಾಗಿದೆ. ನುರಿತ ತಜ್ಞ ವೈದ್ಯರಿಂದ ಗುಣಮಟ್ಟ ಖಾತ್ರಿಯ ವೈದ್ಯಕೀಯ ಸೇವೆ ಲಭ್ಯ. ಸುಸಜ್ಜಿತ ಹಾಸಿಗೆಗಳುಳ್ಳ ಎನ್ಐಸಿಯು, ಸ್ತ್ರೀರೋಗ, ಪ್ರಸೂತಿ, ಬಂಜೆತನ ನಿವಾರಣೆ ತಜ್ಞರಾದ ಡಾಕ್ಟರ್ ಸುಷ್ಮಾ, ಶಿಶು ಆರೈಕೆ ವಿಭಾಗದಲ್ಲಿ ನುರಿತ ಮಕ್ಕಳ ತಜ್ಞರಾದ ಡಾಕ್ಟರ್ ಗಿರಿಜಾ ಕಾರ್ಯನಿರ್ವಹಿಸುತ್ತಿದ್ದು, ವೆಂಟಿಲೇಟರ್ ವ್ಯವಸ್ಥೆಯೊಂದಿಗೆ ಆರೋಗ್ಯ ಸೇವೆ ಒದಗಿಸಲಾಗುತ್ತಿದೆ. ಉತ್ತಮ ಆರೋಗ್ಯ ತಜ್ಞರ ಸೇವೆ ಲಭ್ಯ ಮತ್ತು ಔಷಧಾಲಯ ಸೇವೆ ಲಭ್ಯ. ಶ್ರೀ ನೀಲಾದ್ರಿ ಪಾಲಿಕ್ಲಿನಿಕ್, ದರ್ಗಾ ಹತ್ತಿರ, ಎಂಜಿ ರಸ್ತೆ, ಚಿಕ್ಕಬಳ್ಳಾಪುರ. ನುರಿತ ಚರ್ಮರೋಗ ತಜ್ಞರಿಂದ ಚರ್ಮ ರೋಗಕ್ಕೆ ಸಂಬಂಧಪಟ್ಟ ತೊಂದರೆಗಳು, ಗಜ್ಜಿ, ತೊನ್ನು, ತುರಿಕೆ, ಸೋರಿಯಾಸಿಸ್, ಎಕ್ಸಿಮಾ, ಲೈಂಗಿಕ ರೋಗಗಳು, ಉಗುರುಗಳ ಸಮಸ್ಯೆ, ಕೂದಲಿಗೆ ಸಂಬಂಧಪಟ್ಟ ಸಲಹೆಗಳು, ಕೂದಲು ಉದುರುವುದು, ಬಿಳಿ ಕೂದಲು, ಸ್ತ್ರೀಯರಿಗೆ ಕೈಕಾಲುಗಳ ಮೇಲೆ ಅನವಶ್ಯಕ ಕೂದಲು ಬೆಳೆಯುವುದು, ಸೌಂದರ್ಯಕ್ಕೆ ಸಂಬಂಧಪಟ್ಟ ಸಲಹೆಗಳು, ಮೊಡವೆಗಳು, ಚರ್ಮ ಒಡೆಯುವುದು, ಒಣಚರ್ಮ, ಆಯಿಲ್ ಸ್ಕಿನ್, ಸ್ಕಿನ್ ರ್ಯಾಷಸ್ ಇತರೆ ಕಾಯಿಲೆಗಳಿಂದ ಶೀಘ್ರ ಗುಣಮುಖರಾಗಲು ಸಲಹೆ ಮತ್ತು ಚಿಕಿತ್ಸೆಯನ್ನ ನೀಡಲಾಗುವುದು. ಫಿಸಿಷಿಯನ್ ಸಹ ಲಭ್ಯವಿದ್ದು ಎಲ್ಲ ರೀತಿಯ ಸೋಂಕುಗಳು, ಮಧುಮೇಹ ಆರೈಕೆ, ಅಧಿಕ ರಕ್ತದೊತ್ತಡ, ಉಸಿರಾಟ ಸಂಬಂಧಿತ ರೋಗಗಳು, ಹೃದಯ ಸಂಬಂಧಿತ ರೋಗಗಳ ಚಿಕಿತ್ಸೆ ಹಾಗೂ ವೃದ್ಧಾರೋಗ್ಯ ಆರೈಕೆ ಮಾಡಲಾಗುವುದು. ವಿಶೇಷ ಸೂಚನೆ:
ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 6ರಿಂದ 9 ಗಂಟೆಯವರೆಗೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7892036068. ಚಿಕ್ಕಬಳ್ಳಾಪುರ ತಾಲೂಕಿನ ಜನತೆಗೆ ಸಂತಸದ ಸುದ್ದಿ. ಆಹ್ಲಾದಕರ ವಾತಾವರಣದಲ್ಲಿ ಡಿಸಿ ಕನ್ವರ್ಷನ್ ಆಗಿರುವ ಕೂಡ ಅಪ್ರೂವ್ಡ್ ಸೈಟ್ಗಳು ಮಾರಾಟಕ್ಕೆ ಲಭ್ಯವಿದೆ. ಸರ್ಕಾರಿ ಮೆಡಿಕಲ್ ಕಾಲೇಜಿನಿಂದ ಕೇವಲ 1.5 ಕಿಲೋಮೀಟರ್ ಹಾಗೂ ರಾಷ್ಟ್ರೀಯ ಹೆದ್ದಾರಿಯಿಂದ ಕೇವಲ 2ರಿಂದ 3 ನಿಮಿಷದಲ್ಲಿ ಕ್ರಮಿಸಬಹುದು. ಪಕ್ಕಾ ವಾಸ್ತು ಇರುವ ವಿಶಾಲವಾದ ಸೈಟ್ಗಳು ನಿಮಗಾಗಿ ಸಿದ್ಧಗೊಂಡಿದೆ. ಮೂಲಭೂತ ಸೌಲಭ್ಯಗಳಿಗೆ ಆದ್ಯತೆ ನೀಡಲಾಗಿದೆ. ಇನ್ನು ಕೆಲವು ಸೈಟ್ಗಳು ಮಾತ್ರ ಲಭ್ಯವಿದೆ. ಸ್ಥಳ ಪೆರೇಸಂದ್ರ ಗ್ರಾಮ, ಚಿಕ್ಕಬಳ್ಳಾಪುರ. ಇನ್ನೇಕೆ ತಡ, ಹಿಂದೆ ಸಂಪರ್ಕಿಸಿ. ಇತ್ತೀಚಿನ ದಿನಗಳಲ್ಲಿ ಚಿಕ್ಕಬಳ್ಳಾಪುರ ಭಾಗದಲ್ಲಿ ಬೈಕ್ ಕಳ್ಳತನ ಪ್ರಕರಣಗಳು ಗಣನೀಯವಾಗಿ ಜಾಸ್ತಿಯಾಗಿತ್ತು. ಅದನ್ನು ಬೆನ್ನಟ್ಟಿದ್ದ ಗ್ರಾಮಾಂತರ ಪೊಲೀಸರು ಆಂಧ್ರಪ್ರದೇಶದಲ್ಲಿ ಅಡಗಿದ್ದ ಬೈಕ್ ಕಳ್ಳರನ್ನು ಹಿಡಿದು 14 ಬೈಕ್ಗಳನ್ನು ರಿಕವರಿ ಮಾಡಿದ್ದಾರೆ. ಈ ಕುರಿತು ಒಂದು ವರದಿ. ಹೌದು ವೀಕ್ಷಕರೇ, ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಇತ್ತೀಚೆಗೆ ಬೈಕ್ ಕಳ್ಳತನ ಪ್ರಕರಣಗಳು ದಿನೇ ದಿನೇ ಹೆಚ್ಚಾಗ್ತಲೇ ಇವೆ. ಅದರಲ್ಲೂ ನಗರ ಪ್ರದೇಶಗಳಲ್ಲಿ ಕೆಲಸಕ್ಕೆಂದು ಬೆಂಗಳೂರಿಗೆ ಹೋಗಿ ಬರುವ ಬೈಕ್ ಸವಾರರು ಪಾರ್ಕಿಂಗ್ ಮಾಡಿ ಹೋದಂಥ ಜಾಗದಲ್ಲೇ ಬೈಕ್ಗಳು ಮಂಗಮಾಯವಾಗ್ತಾ ಇತ್ತು. ಇದರಿಂದ ನಗರ ಮತ್ತು ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ದಿನೇ ದಿನೇ ಪ್ರಕರಣಗಳು ದಾಖಲಾಗ್ತಾ ಇದ್ವು. ಇದು ಪೊಲೀಸ್ನವರಿಗೂ ತಲೆನೋವಾಗಿತ್ತು. ಇದನ್ನು ಚಾಲೆಂಜಿಂಗ್ ಆಗಿ ತೆಗೆದುಕೊಂಡ ಚಿಕ್ಕಬಳ್ಳಾಪುರ ಗ್ರಾಮಾಂತರ ಅಪರಾಧ ವಿಭಾಗದ ಮಹಿಳಾ PSI ಗುಣವತಿ ಅವರ ತಂಡ ಕಾರ್ಯಪ್ರವೃತ್ತರಾಗಿ ಮಫ್ತಿಯಲ್ಲಿ ಹಗಲು ರಾತ್ರಿ ಎನ್ನದೆ ಆಂಧ್ರದಲ್ಲಿ ಬೀಡ್ಬಿಟ್ಟು ಕಳ್ಳರ ಖಚಿತ ಮಾಹಿತಿ ಮೇರೆಗೆ ಕಳ್ಳರ ಚಲನವಲನಗಳನ್ನು ಗಮನಿಸಿ ಸಿನಿಮೀಯ ರೀತಿಯಲ್ಲಿ ಬೈಕ್ ಕಳ್ಳನನ್ನು ಹಿಡಿದಿದ್ದಾರೆ. ಕಳ್ಳನಿಂದ 4 ಲಕ್ಷ ರೂಪಾಯಿ ಬೆಲೆ ಬಾಳುವಂಥ 14 ಬೈಕ್ಗಳನ್ನು ವಶಪಡಿಸಿಕೊಂಡಿದ್ದಾರೆ. ನಮ್ಮ ಚಿಕ್ಕಬಳ್ಳಾಪುರ ಡಿಸ್ಟಿಕಲ್ಲಿ ಸುಮಾರು ದಿನದಿಂದ ಹೆಚ್ಚಾಗಿ ಸಂಖ್ಯೆಯಲ್ಲಿ 2 ವೀಲರ್ ಕಳ್ಳತನ ಕೇಸಸ್ ರಿಜಿಸ್ಟರ್ ಆಗ್ತಾ ಇದೆ, ರಿಪೋರ್ಟ್ ಆಗ್ತಾ ಇದೆ. ಪಬ್ಲಿಕ್ದು ಕೂಡ ಕಂಪ್ಲೇಂಟ್ಸ್ ಈ ಥರ ಬರ್ತಾ ಇದೆ. ಆ ವಿಚಾರ ಬಗ್ಗೆ ಕೂಡ ನಾವು ಇನ್ವೆಸ್ಟಿಗೇಷನ್ ಟೀಮ್, ಒಂದು ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ರೆಡಿ ಮಾಡಿದ್ದೀವಿ. ಅದೇ ಸೇಮ್ ವಿಚಾರ ಬಗ್ಗೆ 5ನೇ ತಾರೀಕಿಗೆ ಒಂದು ಚಿಕ್ಕಬಳ್ಳಾಪುರ ರೂರಲ್ ಸ್ಟೇಷನಲ್ಲಿ ಒಂದು ಬೈಕ್ ಕಳ್ಳತನದು ಕೇಸ್, ಪ್ಯಾಷನ್ ಪ್ರೋ ಬೈಕ್ದು ಕಳ್ಳತನ ಕೇಸ್ ರಿಜಿಸ್ಟರ್ ಆಗಿದೆ. ಸೊ ಆ ಕೇಸ್ ಆದಮೇಲೆ ನಮ್ಮ ಸ್ಪೆಷಲ್ ಟೀಮ್ ಒಂದು 6ನೇ ತಾರೀಕಿಗೆ ಬೆಳಿಗ್ಗೆ 8 ಗಂಟೆ ಸೇಡ್ದನ್ನೆ ಹತ್ರ ಒಬ್ಬರು ಆರೋಪಿಗೆ ಅರೆಸ್ಟ್ ಮಾಡಿದ್ದಾರೆ, ಸೆಕ್ಯೂರ್ ಮಾಡಿದ್ದಾರೆ. ಅವರ ಹತ್ರ ನಮಗೆ ಆ ವೆಹಿಕಲ್ ರಿಕವರಿ ಆಗಿದೆ. ಜೊತೆಗೆ ಅವ್ರಿಗೆ ಯಾರು ಈ ಆರೋಪಿ ಸಿಕ್ಕಿದೆ ಅವ್ರ ಮೇಲೆ ವಿಚಾರಣೆ ಮಾಡಿ ಟೈಮಲ್ಲಿ ನಮಗೆ ಬೇರೆ ಸುಮಾರು ಜಾಗ ಅವರು ಈ ಥರ ಅಟೆಂಪ್ಟ್ ಮಾಡಿದ್ದಾರೆ ಮತ್ತು ಕಳ್ಳತನ ಕೂಡ ಮಾಡಿದ್ದಾರೆ. ಆ ವೆಹಿಕಲ್ಸ್ ಬಗ್ಗೆ ನಮಗೆ ಮಾಹಿತಿ ಸಿಕ್ಕಿದೆ. ಸೊ ಈಗ ನಮಗೆ ಟೋಟಲ್ ಅರೌಂಡ್ 14 ವೆಹಿಕಲ್ಸ್ ರಿಕವರಿ ಆಗಿದೆ. ಟೋಟಲ್ 14 ವೆಹಿಕಲ್ಸ್ದು ರಿಕವರಿ ಮಾಡಿದ್ದೀವಿ. ಬೇರೆ ಬೇರೆ ಸ್ಟೇಷನ್ಸಲ್ಲಿ ಈ ಕೇಸಸ್ ರಿಜಿಸ್ಟರ್ ಆಗಿದೆ. ಸೊ ನಮ್ಮಲ್ಲಿ ಬೇಸಿಕ್ಲಿ ಚಿಕ್ಕಬಳ್ಳಾಪುರ ರೂರಲ್ ಅಲ್ಲಿ 2 ಕೇಸಸ್ ಇದೆ. ಬೇರೆ ನಮ್ಮ ಡಿಸ್ಟಿಕಲ್ಲಿ ಬಾಗೇಪಲ್ಲಿದು ಕೇಸಸ್ ಇದೆ. ಬೇರೆ ಬ್ಯಾಂಗ್ಳೂರು ರೂರಲ್ದು, ಬೆಂಗಳೂರು ಸಿಟಿದು, ದೊಡ್ಡಬಳ್ಳಾಪುರದು, ತುಮಕೂರ್ದು, ಈ ಥರ ಬೇರೆ ಅಕ್ಕಪಕ್ಕ ಡಿಸ್ಟ್ರಿಕ್ಸ್ದು ಕೂಡ ಕೇಸಸ್ ಇದೆ. ನಮಗೆ 14 ವೆಹಿಕಲ್ಸ್ ರಿಕವರಿ ಆಗಿದೆ. ಅವ್ರಿಗೆ ಕೂಡ ನಾವು ಇನ್ಫಾರ್ಮ್ ಮಾಡಿದ್ದೀವಿ. ಸೊ ಇದು ಈ ಕೇಸಲ್ಲಿ ತುಂಬ ಒಳ್ಳೆಯದು ಕೆಲಸ ಮಾಡಿದ್ದಾರೆ ನಮ್ಮ ಟೀಮ್. ಎಸ್ಪೆಷಲಿ ರೂರಲ್ ಸ್ಟೇಷನ್ ಕ್ರೈಮ್ ವಾಕಿ ಗುಣವತಿ ಮೇಡಮ್ ಮತ್ತು ಲಾ ಆ್ಯಂಡ್ ಆರ್ಡರ್ PSI ಶರಣಪ್ಪ ಇವರು DSP ಶಿವಕುಮಾರ್ ನೇತೃತ್ವದಲ್ಲಿ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಆ ಟೀಮಲ್ಲಿ ರಾಜೇಶ್, ಮುರಳಿ, ಪರಶುರಾಮ್, ನವೀನ್, ಲಕ್ಷ್ಮಣ್, ಮಧು ಈ ಎಲ್ಲರೂ ತುಂಬ ಒಳ್ಳೆಯದು ಕೆಲಸ ಮಾಡಿ 14 ವೆಹಿಕಲ್ಸ್ಗೆ ರಿಕವರಿ ಮಾಡಿದ್ದಾರೆ. ಮತ್ತು ಈಗ ಕೂಡ ಆರೋಪಿಯಿಂದ ನಾವು ಬೇರೆ ಯಾರು ರಿಸೀವರ್ಸ್ ಇದೆ ಈ ಥರದ್ದು ಪ್ರಾಪರ್ಟಿದು ಅವ್ರದ್ದು ಮಾಹಿತಿ ಕಲೆಕ್ಟ್ ಮಾಡ್ತಾ ಇದ್ದೀವಿ. ಸೊ ಈ ವಿಚಾರ ಬಗ್ಗೆ ಇನ್ನೊಂದು ನಮಗೆ ಈ ಥರ ಮಾಹಿತಿ ಸಿಗುತ್ತೆ. ಡೆಫಿನೆಟ್ಲಿ ಮೋರ್ ವೆಹಿಕಲ್ಸ್ ರಿಕವರಿ ಆಗುತ್ತೆ ನಮಗೆ. ಇನ್ನು ಚಿಕ್ಕಬಳ್ಳಾಪುರ ತಾಲೂಕಿನ ದೇವಸ್ಥಾನ ಹೊಸಳ್ಳಿ ಗ್ರಾಮದ ಶಿವಕುಮಾರ್ ಎಂಬುವರು ಹೊನ್ನೆನಹಳ್ಳಿ ಗೇಟ್ ಬಳಿ ಬೈಕ್ ಬಿಟ್ಟು ಬೆಂಗಳೂರಿಗೆ ಕೆಲಸಕ್ಕೆ ಹೋಗಿ ಬರ್ತಾ ಇದ್ರು. ಆದರೆ ಬೈಕ್ ನಿಲ್ಲಿಸಿದ ಜಾಗದಲ್ಲೇನೆ ಬೈಕು ಮಂಗಮಾಯವಾಗಿತ್ತು. ಇದರಿಂದ ಚಿಕ್ಕಬಳ್ಳಾಪುರ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಅವರು ಪ್ರಕರಣ ದಾಖಲು ಮಾಡಿದರು.
ಈ ಕೇಸನ್ನು ಹಿಡಿದು ಹೊರಟಂತ ಗ್ರಾಮಾಂತರ ಅಪರಾಧ ವಿಭಾಗದ ಪೊಲೀಸರು ಕಳ್ಳರ ಜಾಡು ಹಿಡಿದು ಆಂಧ್ರ ಪ್ರದೇಶದ ಹಿಂದೂಪುರ ನಗರದ 3 ಕಳ್ಳರು ಇದರಲ್ಲಿ ಭಾಗಿಯಾಗಿರೋದನ್ನು ತಿಳಿದು ಬಂಧಿಸಿದ್ದಾರೆ. ಹಿಂದೂಪುರದ ಮನೋಜ್ ಕುಮಾರ್ ಬಂಧಿತ ಆರೋಪಿಯಾಗಿದ್ದು, ಬೋಯ ಹರೀಶ್, ಜಮೀರ್ ಇವರಿಬ್ಬರು ತಲೆ ಮರೆಸಿಕೊಂಡಿದ್ದಾರೆ. ಇನ್ನು ಕದ್ದ ಬೈಕ್ಗಳನ್ನು ಮಾರಾಟ ಮಾಡಿ ಬಂದ ಹಣದಿಂದ ಈ ಆರೋಪಿಗಳು ಐಷಾರಾಮಿ ಜೀವನ ನಡೆಸ್ತಾ ಇದ್ರು ಎಂದು ತಿಳಿದು ಬಂದಿದೆ. ಟೋಟಲ್ 3 ಜನ ಆರೋಪಿ ಸಿಕ್ಕಿದೆ ಈ ಕೇಸ. ಅಲ್ಲಿ ನಮಗೆ ಎಲ್ಲ 3 ಜನ ಹಿಂದೂಪುರದವರು. ಫಸ್ಟ್ ಆರೋಪಿ ಶ್ರೀ ಮನೋಜ್, ಸೆಕೆಂಡ್ ಆರೋಪಿ ಬೋಯಾ ಹರೀಶ್, ಥರ್ಡ್ ಆರೋಪಿ ಜಮೀರ್. ಇವರು ಎಲ್ಲರೂ 3 ಜನ ಹಿಂದೂಪುರದವರು. ಮತ್ತು ಬೈಕ್ ಕೂಡ ಅಲ್ಲಿ ಡಿಸ್ಪೋಸ್ ಮಾಡಿದ್ದಾರೆ. ಸೊ ನಾವು ಅಲ್ಲಿ ಕೂಡ ಈಗ ಎಕ್ಸ್ಟ್ರಾ ಮಾಹಿತಿ ಕಲೆಕ್ಟ್ ಮಾಡ್ತಾ ಇದ್ದೀವಿ ಕಿ ಅಲ್ಲಿ ಯಾರು ರಿಸೀವರ್ಸ್ ಇದ್ದಾರೆ ಸ್ಟೋಲನ್ ಪ್ರಾಪರ್ಟಿದು, ಅವರಿಂದ ಮತ್ತೆ ಮಾಹಿತಿ ಕಲೆಕ್ಟ್ ಮಾಡಿ ಬೇರೆ ಪೆಂಡಿಂಗ್ ಕೇಸಸ್ಗೆ ಕೂಡ ಸಾಲ್ವ್ ಮಾಡ್ತೀವಿ. ನೋಡಿ, ಅದು ಬೇರೆ ಬೇರೆ ಥರದ್ದು ಇದೆ. ಸಮಾರಿ ಟೈಮ್ಸ್ ಬೈಕ್ದು ಕಂಡೀಷನ್ ಥರ ನೋಡ್ತಾರೆ ಅವರು. ಬೈಕ್ ಕಂಡೀಷನ್ ಚೆನ್ನಾಗಿದೆ तो ಬೇರೆ ಯಾರಿಗೆ ಸೇಲ್ ಮಾಡ್ತಾರೆ. ಬೈಕ್ದು ಕಂಡೀಷನ್ ಸರಿ ಇಲ್ಲ ಅಥವಾ ಐಡೆಂಟಿಫೈ ಆಗ್ತಾ ಇದೆ तो ಸ್ಪೇರ್ ಪಾರ್ಟ್ಸ್ ವಗೇರೆಗೆ ಯೂಸ್ ಮಾಡಿ ಬೇರೆ ಜಾಗ ಯೂಸ್ ಮಾಡ್ತಾರೆ. ಮತ್ತು ತುಂಬ ಖರಾಬ್ ಆಗಿದೆ ಬೈಕ್, ಡ್ರೈವಿಂಗ್ ಕಂಡೀಷನಲ್ಲಿ ಇಲ್ಲ तो ಅದನ್ನು ಮಾರಾಟ ಕೂಡ ಮಾಡ್ತಾರೆ. ಬೇರೆ ಇದು ಡಂಪ್ ಯಾರ್ಡ್ ವಗೇರೆಗೆ, ಜಂಕ್ ಯಾರ್ಡ್ ವಗೇರೆಗೆ ಕೊಡ್ತಾರೆ. ನೋಡಿ, ತುಂಬ ಒಳ್ಳೆಯದು ಕೆಲಸ ಮಾಡಿದ್ದಾರೆ. ಈ ಥರದ್ದು ಪಬ್ಲಿಕ್ದು ಕಂಪ್ಲೇಂಟ್ ಜಾಸ್ತಿ ಬರ್ತಾ ಇದೆ. ರೀಸೆಂಟಾಗಿ ಜಾಸ್ತಿ ಕಳ್ಳತನ ಕೇಸಸ್ ಆಗಿದೆ. ಸೊ ಈಗ ತುಂಬ ಒಳ್ಳೆಯದು ರಿಕವರಿ ಮಾಡಿದ್ದಾರೆ. ಸೊ ಎಲ್ಲರಿಗೆ ಅಪ್ರಿಷಿಯೇಷನ್ ಕೊಟ್ಟಿದ್ದೀವಿ ಮತ್ತು ರಿವಾರ್ಡ್ ಬಗ್ಗೆ ಕ್ರಮ ತಗೊಳ್ತೀವಿ. ಏನೋ ಚಿಕ್ಕಬಳ್ಳಾಪುರದಲ್ಲಿ ಬೈಕ್ ಕಳ್ಳತನ ಪ್ರಕರಣಗಳಿಂದ ಸಾರ್ವಜನಿಕರಿಗೆ ದೊಡ್ಡ ತಲೆನೋವು ಬಂದಿತ್ತು. ಚಿಕ್ಕಬಳ್ಳಾಪುರ ಗ್ರಾಮಾಂತರ ಅಪರಾಧ ವಿಭಾಗದ ಪೊಲೀಸರು ಇದೀಗ ಬೈಕ್ ಕಳ್ಳರನ್ನ ಹಿಡಿದು ಜೈಲಿಗೆ ಅಟ್ಟಿದ್ದು ಸಾರ್ವಜನಿಕರು ನಿಟ್ಟುಸಿರು ಬಿಡುವಂತಾಗಿದೆ. ಈ ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿದ್ದ ಪೊಲೀಸ್ ಸಿಬ್ಬಂದಿಗೆ ಎಸ್ಪಿ ಕುಶಾಲ್ ಚೌಕ್ಸೆ ಪ್ರಶಂಸೆ ವ್ಯಕ್ತಪಡಿಸಿದ್ದಾರೆ. ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಳವಾರ ಅರುಣ್, ಎಂಎಂಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ನಮ್ಮ ಊರು ನಮ್ಮ ಶಾಸಕರು ಕಾರ್ಯಕ್ರಮದ ನಿಮಿತ್ತ ಶಾಸಕ ಪ್ರದೀಪ್ ಈಶ್ವರ್ ಮಂಚೇನಹಳ್ಳಿ ತಾಲೂಕಿನ ಗ್ರಾಮಗಳಿಗೆ ಭೇಟಿ ನೀಡಿ ಗ್ರಾಮಸ್ಥರ ಸಮಸ್ಯೆಗಳನ್ನು ಆಲಿಸಿದರು. ಮಂಚೇನಹಳ್ಳಿ ತಾಲೂಕಿನ ಗೌಡಗೆರೆ ಕಾಲೋನಿ, ಗೌಡಗೆರೆ, ಅದೇಕೊಪ್ಪ ಗ್ರಾಮಗಳಿಗೆ ನಮ್ಮ ಊರಿಗೆ ನಮ್ಮ ಶಾಸಕರು ಕಾರ್ಯಕ್ರಮದಡಿಯಲ್ಲಿ ಶಾಸಕ ಪ್ರದೀಪ್ ಈಶ್ವರ್ ಭೇಟಿ ನೀಡಿ ಗ್ರಾಮಸ್ಥರ ಸಮಸ್ಯೆಗಳನ್ನು ಆಲಿಸಿದರು. ತಮ್ಮ ನೆಚ್ಚಿನ ಶಾಸಕರನ್ನು ಗ್ರಾಮಸ್ಥರು ಅದ್ದೂರಿಯಾಗಿ ಬರಮಾಡಿಕೊಂಡರು. ಅಧಿಕಾರಿಗಳ ಜೊತೆ ಗ್ರಾಮಸ್ಥರ ಸಮಸ್ಯೆಗಳಿಗೆ ಸ್ಪಂದಿಸಿದ ಶಾಸಕರು ಶೀಘ್ರ ಬಗೆಹರಿಸುವಂತೆ ಸೂಚಿಸಿದರು. ಇನ್ನು ಗ್ರಾಮದಲ್ಲಿನ ಮಗುವಿನ ಹೃದಯ ಸಂಬಂಧಿತ ತೊಂದರೆಗಳಿಗೆ ಸ್ಪಂದಿಸಿದ ಶಾಸಕ ಪ್ರದೀಪ್ ಈಶ್ವರ್ ಶೀಘ್ರವಾಗಿ ಆ ಮಗುವಿಗೆ ಅಗತ್ಯ ವೈದ್ಯಕೀಯ ಸೌಲಭ್ಯ ದೊರಕಿಸಿಕೊಡುವುದಾಗಿ ಭರವಸೆ ನೀಡಿದರು. ಇನ್ನು ಗ್ರಾಮಗಳ ರಸ್ತೆ ಕಾಮಗಾರಿಗೆ ಗುದ್ದಲಿ ಪೂಜೆ ನೆರವೇರಿಸಿದರು. ಬೇಗ ತಗೊಳ್ಳಿ ಸರ್, ಅವರೇ ಸರ್. ತುಂಬಾ ನಿನ್ನೆ ಊರ್ನವ್ರಿಗೆಲ್ಲರೂ ಫುಲ್ ಇದು ಸರ್. ಆ ಡೀಟೇಲ್ಸ್ ತಗೊಳ್ಳಿ. ಕನಗಾನಕೊಪ್ಪ ಪಕ್ಕ ಸ್ಟಾರ್ಟ್ ಆಗಿದೆ. ಈಗ ಗೌಡಗೆರೆ ಪಂಚಾಯತಿ ಒಂದು ರಾಜಕಾರಣನೂ ಮಾತಾಡ್ತಿದ್ರು. ಗೌಡಗೆರೆ ಪಂಚಾಯತಿ ಬಿಜೆಪಿ ಅವ್ರ ಹಿಡಿತದಲ್ಲಿದೆ. ಅವ್ರೇನಾಗ್ಬಿಟ್ಟಿದೆ, ಪಾಪ ಕಾಂಗ್ರೆಸ್ ಪಕ್ಷದಲ್ಲಿ ಯಾರ್ಯಾರು ದುಡಿದಿದ್ರೋ ಬೇಕು ಅಂತ ಅವ್ರು ಟ್ರಬಲ್ ಕೊಟ್ಟಿದ್ದಾರೆ. ನನ್ನ ಮುಂದೆ ಅಂತ ಆಟಗಳೆಲ್ಲ ನಡೆಯಲ್ಲ. ನಾನು ವಾರ್ನ್ ಮಾಡಿದ್ದೀನಿ, ಸರಿಪಡಿಸ್ತೀನಿ. ಮಾಧ್ಯಮದ ಮುಂದೆ ಮಾತಾಡೋದು ಸರಿ ಇಲ್ಲ. ನಾನು ಖಡಕ್ MLA. ನಾನು ಪಬ್ಲಿಕಲ್ ಆಫೀಸರ್ಸ್ನ ಬೆಂಡೆತ್ತಲ್ಲ ಅಷ್ಟೇ ಅಲ್ವಾ. ಇಲ್ಲಾಂದ್ರೆ ನಾನು ಸುಮ್ಮನೆ ಪಬ್ಲಿಕಲ್ಲಿ ಏನಂದ್ರೆ ಯಾರಿಗೆ ಗೌರವ ಕೊಡಬೇಕು, ಬಟ್ ಕೆಲಸ ಮಾಡಲಿಲ್ಲ ಅಂದ್ರೆ ನಾನು ಸ್ವಾಮಿಗಳು ಮಾತಾಡ್ತೀನಿ, ಸ್ವಲ್ಪ ಬೇಗ ಅರೇಂಜ್ ಮಾಡಿಸ್ರಿ. ನನ್ ಗೋವಿಂದಪ್ಪ ಸರ್ ಓಪನ್ ಹಾರ್ಟ್ ಸರ್ಜರಿ ಲೇಟ್ ಆಗೋದು ಬೇಡ. ముద్దనల్లి కొట్టినారు అమ్మ. నేను వారం 15 నెలలు అరేంజ్ చేపిస్తున్నా. మాట్లాడతాను. అమ్మ ఏం పేరు?
అయితే లేక అమ్మ నేను మాట్లాడతాను. ఈడంతా ఇట్లా చేస్తాను, ఈడే ఉందనా పెద్ద మాడి ఉండేది, మాకు ఇల్లు ఇచ్చలేదంటే ఇచ్చలేదు అంటారు. మేము ఎట్లైనా బతుకల్లా, స్టేషన్ లో కూడా మాకు ఇది లేదు. అటెండ్ ಮಾಡಿ ಬಂದೇನಾ 57 గంటల ఎమ్మెల్యే ఎవరు వచ్చిండ్రో ఇలా చేతులు పట్టుకొని ఆడవాళ్ళకి కూడా సౌకర్యము దావులకి ఎవరు ఎమ్మెల్యే చెప్పలేదు. ఈ ప్రతి ప్రకారం వచ్చే ప్రతి ఒక్క పని చేయిస్తాము. మీ దయపెట్టి మీకు నమస్కారం చేస్తాము అంత. చేయలే కాలేదప్ప, మాకెవరు దిక్కులేదు, మా వాళ్ళు ఎవరు దిక్కులేదు. ఎమ్మెల్యే ఏం చెప్పారు మీకు? ఇವಾಗ ప్రదీప్ ఈశ్వర్ ఉంటారు కదా, మీరేం అడుగుతారే? వాళ్ళు ఏం చెప్పారు? అదే మాట చెప్పిస్తాము, ఇదే మాట చెప్పినాము అంటనే చెప్తా ఉన్నానప్ప. వెనక ఎవరైనా వచ్చిండ్రా ఎమ్మెల్యే మీ ఊరికి? ఇట్లా ఏం చెప్తారో వాళ్ళు? మేము వచ్చేది ఇలా మాట్లాడేప్ప, వచ్చే మా బిడ్డ నాకెవరు తిక్కలేదు. ఇంకా ఇల్లు బీడు కాసం ఉందటవా, ఆ బీడుకి ఏమన్నా దాచేయప్ప, నేను ఆ బీచ్లో ఉంటాను. ಗ್ರಾಮಸ್ಥರು ನೆಚ್ಚಿನ ಶಾಸಕನಿಗೆ ಹೃದಯಪೂರ್ವಕ ಮಾತುಗಳನ್ನಾಡಿ ತಮ್ಮ ಪ್ರೀತಿಯನ್ನು ತೋರಿಸಿದರು. ನಾಜೀರ್, ಎಂಎಂಟಿವಿ ನ್ಯೂಸ್, ಮಂಚೇನಹಳ್ಳಿ. ಇದೀಗ ಬ್ರೇಕ್ ನಂತರ ಎಂಎಂಟಿವಿ ನ್ಯೂಸ್ ಮುಂದುವರಿಯುತ್ತದೆ. ಚಿಕ್ಕಬಳ್ಳಾಪುರ ಜನತೆಗೆ ಸಂತಸದ ಸುದ್ದಿ. 3 BBQ ರೆಸ್ಟೋ ಕೆಫೆ ನ್ಯೂ ಇಯರ್ ಬಿಗ್ ಸೇಲ್. ರೋಲ್ಸ್, ಸ್ಪೆಷಲ್ ಕಬಾಬ್ ಬೈ 1 get 1 ಜೊತೆಗೆ ಬೈ 2 get 1 ಆಫರ್ಗಳು. ಜೋಡಿಗಳಿಗೆ 10% ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ತಮ್ಮ ಐಡಿಯನ್ನು ತೋರಿಸಿದರೆ 10% ರಿಯಾಯಿತಿ. ಅಷ್ಟೇ ಅಲ್ಲ, ನಮ್ಮಲ್ಲಿ ವಿವಿಧ ಕೂಲ್ ಡ್ರಿಂಕ್ಸ್ಗಳು, ಸೂಪ್, ರೋಲ್ಸ್, ಪನ್ನೀರ್, ಫ್ರೆಂಚ್ ಫ್ರೈಸ್, ಮೋಮೋಸ್, ಗೋಬಿ, ಮಶ್ರೂಮ್, ಬೇಬಿಕಾರ್ನ್, ನೂಡಲ್ಸ್, ಚಿಕನ್ ಸ್ಟಾರ್ಟರ್ಸ್, ರೈಸ್ ಐಟಮ್ಸ್ ದೊರೆಯುತ್ತದೆ. ವಿಶೇಷವಾಗಿ ಪ್ರಸ್ತುತಪಡಿಸುತ್ತಿದ್ದೇವೆ BBQ ಒರಿಜಿನಲ್ ಟೇಸ್ಟ್, ರೆಡ್ ಹಾರ್ಟ್ BBQ, ರೆಡ್ ಬಟರ್ BBQ, ಲಾಲಿಪಾಪ್ BBQ, ಲೆಗ್ ಪೀಸ್ BBQ, ಬಟರ್ ಲೆಗ್ ಪೀಸ್ BBQ. ಖಾದ್ಯಗಳನ್ನು ಗ್ರಿಲ್ಸ್ಗಳ ಮೇಲೆ ತಯಾರಿಸಿ ಸ್ವಾದಿಷ್ಟಕರ ರುಚಿಯೊಂದಿಗೆ ಪರಿಚಯಿಸುತ್ತಿದ್ದೇವೆ. ನಮ್ಮ ಶಾಖೆಗಳು ಪಾವಗಡ, ಚಿಕ್ಕಬಳ್ಳಾಪುರ, ಕಲ್ಯಾಣದುರ್ಗ, ಬೆಂಗಳೂರು. ಇನ್ನೇಕೆ ತಡ, ಹಿಂದೆ ಭೇಟಿ ನೀಡಿ. 3 BBQ ರೆಸ್ಟೋ ಕೆಫೆ, BB ರಸ್ತೆ, ಆಪೋಸಿಟ್ ಟು ಗಿರಿಯಾಸ್, ಚಿಕ್ಕಬಳ್ಳಾಪುರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8050691094. ತಕ್ಷಣ ಬೇಕಾಗಿದ್ದಾರೆ HR ಮಾರ್ಟ್ ಗ್ಲೋಬಲ್ ರಿಸೋರ್ಸಸ್ ಪ್ರೈವೇಟ್ ಲಿಮಿಟೆಡ್. ಸ್ಥಳ #1865, 4ನೇ ಮಹಡಿ, 1ನೇ ಹಂತ, 5ನೇ ಬ್ಲಾಕ್, HBR ಲೇಔಟ್, ಬೆಂಗಳೂರು. ಬೆಂಗಳೂರಿನ ಹೆಬ್ಬಾಳದಲ್ಲಿ ಡ್ರೈವಿಂಗ್ ಲೈಸೆನ್ಸ್ ಹೊಂದಿರುವ ಆಟೋ ಚಾಲಕರು ಬೇಕಾಗಿದ್ದಾರೆ. ಸಂಬಳ 18,000ದಿಂದ 40,000ವರೆಗೆ. ESI PF ಜೊತೆಗೆ ವಸತಿ ಮತ್ತು ಊಟದ ಸೌಲಭ್ಯ ಲಭ್ಯವಿದೆ. ವಯಸ್ಸು 18ರಿಂದ 40 ವರ್ಷದವರೆಗೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9900388864, 9900993348. Another number 8123864849. ಗ್ರಾಹಕರ ವಿಶ್ವಾಸಕ್ಕೆ ಮತ್ತೊಂದು ಹೆಸರು AU ಜ್ಯುವೆಲರ್ಸ್. ನಮ್ಮಲ್ಲಿ ದೊರೆಯುವ ಎಲ್ಲ ಆಭರಣಗಳು HUID and 100% BIS 916 ಆಲ್ಮಾರ್ಕ್ ಸರ್ಟಿಫೈ ಆಗಿರುತ್ತದೆ. 92.5 ಸಿಲ್ವರ್ ಆಲ್ಮಾರ್ಕ್ ಆರ್ಟಿಕಲ್ಸ್ ಅಂಡ್ ಜ್ಯುವೆಲರಿ ದೊರೆಯುತ್ತದೆ. ನಮ್ಮ AU ಜ್ಯುವೆಲರ್ಸ್ ನವೀನ ವಿನ್ಯಾಸದ ಜ್ಯುವೆಲರಿಗಳಿಗೆ ಮನೆ ಮಾತಾಗಿದೆ. ನಮ್ಮ AU ಜ್ಯುವೆಲರ್ಸ್ನಲ್ಲಿ ಚಿನ್ನ ಉಳಿತಾಯ ಯೋಜನೆ ಲಭ್ಯ. ಸ್ವರ್ಣ ವರ್ಷ ಹಾಗೂ ಚಿನ್ನ ವರ್ಷ ಎಂಬ ಮಾಸಿಕ ಚಿನ್ನ ಉಳಿತಾಯ ಯೋಜನೆಯನ್ನ ನಿಮಗಾಗಿ ಸಾದರಪಡಿಸುತ್ತಿದೆ. ಈ ಯೋಜನೆಯ ಮೂಲಕ ಖರೀದಿಸುವ ಚಿನ್ನಾಭರಣಗಳ ಮೇಲೆ ಮೇಕಿಂಗ್ ಚಾರ್ಜ್ ಮತ್ತು ವೇಸ್ಟೇಜ್ ಇರುವುದಿಲ್ಲ. AU ಜ್ಯುವೆಲರ್ಸ್ನಲ್ಲಿ ನಿಮ್ಮ ಚಿನ್ನಾಭರಣಗಳ ಗುಣಮಟ್ಟವನ್ನ ನಮ್ಮ ವಿದೇಶಿ ಕ್ಯಾರೆಟ್ ತಪಾಸಣಾ ಯಂತ್ರದ ಮೂಲಕ ಕೇವಲ 1 ನಿಮಿಷದಲ್ಲಿ ತಿಳಿಯಬಹುದು. ಇನ್ನೇಕೆ ತಡ, ಹಿಂದೆ ಭೇಟಿ ನೀಡಿ. AU ಜ್ಯುವೆಲರ್ಸ್ನಲ್ಲಿ ಚಿನ್ನ ಖರೀದಿಸಿ, ನಿಮ್ಮ ಬಾಳನ್ನ ಬಂಗಾರವಾಗಿಸಿಕೊಳ್ಳಿ. ನಿಮ್ಮ ಹತ್ತಿರದ ಶಾಖೆಗೆ ಹಿಂದೆ ಭೇಟಿ ಕೊಡಿ. ನಮ್ಮ ಶಾಖೆಗಳು BB ರಸ್ತೆ, ಚಿಕ್ಕಬಳ್ಳಾಪುರ, BGS ಶಾಲೆ ರಸ್ತೆ, ಬಾಗೇಪಲ್ಲಿ, BH ರಸ್ತೆ, ಗೌರಿಬಿದನೂರು, KR ರಸ್ತೆ, ಹೊಸಕೋಟೆ. ಶ್ರೀ ಸಖಾ ಪೈಪ್ಸ್ ಇಂಡಸ್ಟ್ರೀಸ್ ಇದೀಗ ನಿಮ್ಮ ಚಿಕ್ಕಬಳ್ಳಾಪುರದಲ್ಲಿ. ಸ್ಥಳ
ಫ್ಲಾಟ್ ನಂಬರ್ 14/A1 KIADB ಇಂಡಸ್ಟ್ರಿಯಲ್ ಏರಿಯಾ ಚಿಕ್ಕಬಳ್ಳಾಪುರ. ಉತ್ತಮ ಗುಣಮಟ್ಟ ಹಾಗೂ ದೀರ್ಘಕಾಲ ಬಾಳಿಕೆಗೆ ಹೆಸರಾಗಿರುವ ಸಕಾ ಪೈಪ್ಸ್, ಕಂಪ್ಲೀಟ್ ಪೈಪಿಂಗ್ ಸೊಲ್ಯೂಷನ್ಸ್. ನಮ್ಮಲ್ಲಿ ಕೋಲ್ಡ್ ವಾಟರ್ ಪೈಪ್ಸ್, ಕಂಡೂಯಿಟ್ ಪೈಪ್ಸ್ ಮತ್ತು ಅಗ್ರಿ ಪೈಪ್ಸ್, SWR, CPVC ಪೈಪ್ಸ್ ಅಂಡ್ ಫಿಟ್ಟಿಂಗ್ಸ್ ಸೌಲಭ್ಯ ದೊರೆಯುತ್ತದೆ. ಅಷ್ಟೇ ಅಲ್ಲ, SS ಕಿಚನ್ ಸಿಂಕ್ಸ್, PVC ಟ್ಯಾಪ್ಸ್ ಅಂಡ್ ಬಾಂಡ್ ಅತ್ಯುತ್ತಮ ಗುಣಮಟ್ಟ ಮತ್ತು ನಿಮಗೆ ಕೈಗೆಟುಕುವ ಬೆಲೆಯಲ್ಲಿ ಲಭ್ಯ. ಶ್ರೀ ಸಕಾ ಪೈಪ್ಸ್ ಇಂಡಸ್ಟ್ರೀಸ್ ಚಿಕ್ಕಬಳ್ಳಾಪುರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8762693999. ಕೃಷಿ ಇಲಾಖೆಯ ವತಿಯಿಂದ ತೊಗರಿಬೇಳೆ ಕ್ಷೇತ್ರೋತ್ಸವ ಕಾರ್ಯಕ್ರಮವನ್ನು ಗೌರಿಬಿದನೂರಿನಲ್ಲಿ ಚಿಕ್ಕಬಳ್ಳಾಪುರ ಜಂಟಿ ನಿರ್ದೇಶಕರಾದ ಜಾವೀದಾ ನಜೀಮಾ ಖಾನಂ ಗಿಡಕ್ಕೆ ನೀರು ಹಾಕುವುದರ ಮೂಲಕ ಉದ್ಘಾಟಿಸಿದರು. ಗೌರಿಬಿದನೂರು ತಾಲೂಕಿನ ಕಸಬಾ ಹೋಬಳಿ ರಾಮಚಂದ್ರಾಪುರ ಗ್ರಾಮದ ಶ್ರೀ ಶನೇಶ್ವರ ಸ್ವಾಮಿ ದೇವಸ್ಥಾನದ ಆವರಣದಲ್ಲಿ ಕೃಷಿ ಇಲಾಖೆಯ ವತಿಯಿಂದ ತೊಗರಿಬೇಳೆ ಕ್ಷೇತ್ರೋತ್ಸವ ಕಾರ್ಯಕ್ರಮವನ್ನು ಚಿಕ್ಕಬಳ್ಳಾಪುರ ಜಂಟಿ ನಿರ್ದೇಶಕರಾದ ಜಾವಿದಾ ನಸೀಮಾ ಖಾನಂ ಗಿಡಕ್ಕೆ ನೀರು ಹಾಕುವುದರ ಮೂಲಕ ಉದ್ಘಾಟಿಸಿದ್ದಾರೆ. ನಂತರ ರೈತರ ಹೊಲಗಳ ವೀಕ್ಷಣೆ ಮಾಡಿ ಮಾತನಾಡಿದ ಅವರು, ರೈತರಿಗೆ ತೊಗರಿಬೇಳೆ ಪ್ರಾತ್ಯಕ್ಷಿಕೆಯಿಂದ ಕೊಟ್ಟು ಬೇಸಾಯ ಪದ್ಧತಿ ಅಳವಡಿಸಿಕೊಳ್ಳುವ ಬಗ್ಗೆ ಬಿತ್ತನೆ ಬೀಜದಿಂದ ಹಿಡಿದು ತಾಂತ್ರಿಕ ಮಾಹಿತಿಯನ್ನ ಕೂಡ ಸಲಹೆ ಕೊಟ್ಟಿದ್ದೇವೆ. ಕೃಷಿ ಇಲಾಖೆಯಿಂದ ಹಲವಾರು ಯೋಜನೆಗಳನ್ನು ರೈತರು ಸದುಪಯೋಗ ಪಡಿಸಿಕೊಂಡಿದ್ದಾರೆ. ರೈತರಿಗೆ ಮಣ್ಣು ಪರೀಕ್ಷೆ ಮಾಡಿಸುವ ಬಗ್ಗೆ ಅರಿವು ಮೂಡಿಸಿ ಅದಕ್ಕೆ ಅನುಗುಣವಾಗಿ ರಾಸಾಯನಿಕ ಮತ್ತು ಸಾವಯವ ಗೊಬ್ಬರಗಳನ್ನು ಬಳಸಿ ಸಮಗ್ರ ಬೇಸಾಯ ಪದ್ಧತಿ ಅಳವಡಿಸಿಕೊಳ್ಳುವಂತೆ ತಿಳಿಸಲಾಗಿದೆ. ಕೃಷಿ ಯಂತ್ರೀಕರಣ ಯೋಜನೆ ಅಡಿ ಕೃಷಿ ಉಪಕರಣಗಳು, ಲಘು ನೀರಾವರಿ ಘಟಕಗಳನ್ನು ಸಬ್ಸಿಡಿ ನೀಡಿದ್ದೇವೆ ಎಂದು ತಿಳಿಸಿದ್ದಾರೆ. ವತಿಯಿಂದ ಇದೇ ಲಘು ನೀರಾವರಿ ಘಟಕಗಳಿಗೆ ನಾವು ಸಬ್ಸಿಡಿಯನ್ನು ಕೊಡ್ತಾ ಇದ್ವಿ. ಇದರಲ್ಲಿ ನಾವು 2 ಯೋಜನೆಯಲ್ಲಿ PMKSY MI ಹಾಗೂ ಅಟಲ್ ಭೂಜಲ್ ಯೋಜನೆಯಲ್ಲಿ ನಮ್ಮ ಒಂದು ಜಿಲ್ಲೆಗೆ 2 ಯೋಜನೆ ಸೇರಿ ಸುಮಾರು 20 ಕೋಟಿಯಷ್ಟು ನಮಗೆ ಈ ಸಲ ನಾವು ಹೆಚ್ಚಿಗೆ ಒಂದು ವಿಶೇಷ ಅನುದಾನವನ್ನು ತಗೊಂಡಿದ್ದೀವಿ. ನಾವೆಲ್ಲ ತಾಲೂಕುಗಳಲ್ಲಿ ಗೌರಿಬಿದನೂರು ಮತ್ತು ಎಲ್ಲ ಉಳಿದ ಚಿಕ್ಕಬಳ್ಳಾಪುರ ತಾಲೂಕಿನಲ್ಲಿ ನಾವು ಇವನ್ ಲಘು ನೀರಾವರಿ ಘಟಕಗಳು, ಸ್ಪ್ರಿಂಕ್ಲರ್ ಮತ್ತು ಡ್ರಿಪ್ ಇರಿಗೇಷನ್ನ ನಾವು ಒಂದು 90% ಸಬ್ಸಿಡಿಯಲ್ಲಿ ಎಲ್ಲ ಅತಿ ಸಣ್ಣ ರೈತರಿಗೆ ಎಲ್ಲರಿಗೂ ಈ ಒಂದು ಸವಲತ್ತನ್ನು ಕೊಡ್ತಾ ಇದ್ವಿ. ರೈತರು ಕೂಡ ಈಗ ತಾವು ಇಲ್ಲಿ ನೋಡ್ದಂಗೆ ಸ್ಪ್ರಿಂಕ್ಲರ್ ಆಗಲಿ, ಡ್ರಿಪ್ ಬೇರೆ ಬೇರೆ ಕಡೆ ಡ್ರಿಪ್ ಇರಿಗೇಷನನ್ನು ಮಾಡ್ಕೊಳ್ತಿದ್ದಾರೆ. ನಮ್ಮ ಜಿಲ್ಲೆಯಲ್ಲಿ ಹೆಚ್ಚಾಗಿ ನಾವು ಏನು ನೀರಾವರಿ ಬೋರ್ವೆಲ್ ಇರಿಗೇಷನ್ ಮೇಲೆ ಡಿಪೆಂಡ್ ಆಗಿದ್ದಾರೆ. ಮುಂಚೆ ಎಲ್ಲ ಫ್ಲಡ್ ಇರಿಗೇಷನ್ ಮಾಡ್ತಿದ್ರು. ಈಗ ಈ ಒಂದು ಲಘು ನೀರಾವರಿ ಘಟಕಗಳು ಕೊಟ್ಟಿರೋದ್ರಿಂದ ನೀರಿನ ಮಿತ ಬಳಕೆ ಮತ್ತು ಸಂದಿಗ್ಧ ಪರಿಸ್ಥಿತಿಯಲ್ಲಿ ರೈತರು ನೀರನ್ನು ಬೆಳೆಗೆ ಹಾಯಿಸ್ಕೋಬಹುದು. ತಾಲೂಕು ಕೃಷಿ ಇಲಾಖೆ ಸಹಾಯಕ ನಿರ್ದೇಶಕ ಮೋಹನ್ SM ಮಾತನಾಡಿ, ಇಲಾಖೆಯಿಂದ ನೀಡುವ ಗುಣಮಟ್ಟದ ಪರಿಕರಗಳನ್ನು ಈ ಭಾಗದ ರೈತರು ಕೃಷಿ ಚಟುವಟಿಕೆಗಳಲ್ಲಿ ಬಳಸುತ್ತಾರೆ. ಸುಮಾರು 600 ಎಕರೆ ಪ್ರದೇಶದಲ್ಲಿ ಕೃಷಿ ಬೆಳೆಯಿದೆ. ಈ ಭಾಗದ ರೈತರಿಗೆ ಸುಮಾರು 100 ಸೆಟ್ ಸ್ಪ್ರಿಂಕ್ಲರ್ಗಳನ್ನು ಕೊಟ್ಟಿದ್ದೇವೆ. ರಾಮಚಂದ್ರಪುರ ಗ್ರಾಮದಲ್ಲಿ ಮುಂಗಾರಿನಲ್ಲಿ ಮುಸುಕಿನ ಜೋಳ, ನೆಲಗಡಲೆ, ತೊಗರಿ ಬೇಳೆಯನ್ನ ಹಾಗೂ ಹಿಂಗಾರಿನಲ್ಲಿ ನೆಲಗಡಲೆ, ಮುಸುಕಿನ ಜೋಳ ಬೆಳೆಗಳನ್ನು ಬೆಳೆಯುತ್ತಾರೆ ಎಂದು ಹೇಳಿದ್ದಾರೆ. ಇದೇ ಗ್ರಾಮದ ರೈತ ಅನಿಲ್ ಮಾತನಾಡಿ, ರೈತರಿಗೆ ಹನಿ ನೀರಾವರಿ ಹಾಗೂ ತುಂತುರು ನೀರಾವರಿ ತುಂಬಾ ಅನುಕೂಲವಾಗಿದೆ. ನಾವು 10 ವರ್ಷಗಳಿಂದಲೂ 15 ಎಕರೆ ಪ್ರದೇಶದಲ್ಲಿ ವ್ಯವಸಾಯ ಮಾಡಲು ಬಳಸುತ್ತಿದ್ದೇವೆ. ತುಂತುರು ನೀರಾವರಿ ಘಟಕ ತೊಗರಿ, ಕಡಲೆ, ಮುಸುಕಿನ ಜೋಳ, ರಾಗಿ ಬೆಳೆಗೆ ಬಳಸುತ್ತೇವೆ. ಇದರಿಂದ ಬೆಳೆಗಳಿಗೆ ಕೀಟ ಬಾಧೆ ಕಡಿಮೆಯಾಗಿ ಹೆಚ್ಚಿನ ಬೆಳೆ ಬೆಳೆಯಲು ಸಾಧ್ಯವಾಗಿದೆ ಹಾಗೂ ಮುಸುಕಿನ ಜೋಳ ಎಕರೆಗೆ 30 ಕ್ವಿಂಟಾಲ್ ಇಳುವರಿ ತೆಗೆಯುತ್ತೇವೆ. ಇದು ನೆಲಗಡಲೆ ಬೆಳೆಗೆ ಸೂಕ್ತವಾಗಿದೆ ಎಂದರು. ನಮ್ಮ ಹೆಸರು ಅನಿಲ್ ಕುಮಾರ್ ಅಂತ, ತಂದೆ ಹೆಸರು ವೈಟಿ ಹನುಮಂತ ರೆಡ್ಡಿ, ರಾಮಚಂದ್ರಪುರ. ಹನಿ ನೀರಾವರಿ ಚೆನ್ನಾಗಿ ಕೆಲಸ ಮಾಡ್ತಾಯಿದೆ ಸರ್. ನಾವು ಸುಮಾರು ಒಂದು 10 ವರ್ಷದಿಂದ ಆಗ್ತಾಯಿದ್ವಿ. ಲಾಸ್ಟ್ವರೆಗೂ ಆಗ್ತೀವಿ ಸರ್. ಇನ್ನೇ ಕೊಯ್ಯೋವರೆಗೂ ಹನಿ ನೀರಾವರಿನೇ, ತುಂತುರು ನೀರಾವರಿ. ಎಷ್ಟು ಎಕರೆ ಬೆಳೆ ಇದು ಮಾಡಿದ್ರೆ ಏನು ಅಂತ? ನಾವು ಸುಮಾರು ಒಂದು 15 ಎಕರೆವರೆಗೂ ಇಡ್ತೀವಿ ಸರ್. ಜೋಳ, ತೊಗರಿ ಎಲ್ಲ. ಈ ತುಂತುರು ನೀರಾವರಿ ಘಟಕ ನೀವು ಯಾವ ಬೆಳೆಗೆ ಯೂಸ್ ಮಾಡ್ತೀರಾ? ನಾವು ಕಡಲೆ, ತೊಗರಿ, ಇದು ಮುಸ್ಕಿನ ಜೋಳ, ರಾಗಿ,
ಎಲ್ಲದಕ್ಕೂ ಯೂಸ್ ಮಾಡ್ತೀವಿ ಸರ್. ನಿಮಗೆ ನೀರು ಕಟ್ಟೋದಕ್ಕೂ ಮತ್ತು ಈ ಥರ ಸ್ಪ್ರಿಂಕ್ಲರ್ಸ್ ಹಾಕೋದ್ರಿಂದ ಏನು ನಿಮ್ಗೆ ವ್ಯತ್ಯಾಸ ಅನಿಸುತ್ತೆ ಸರ್? ನೀರು ಕಟ್ಟೋಕ್ಕೆ ಹಗಲಲ್ಲಿ 4 ಗಂಟೆ ಕರೆಂಟು, ರಾತ್ರಿ 3 ಗಂಟೆ ಕಟ್ಟೋಕ್ಕಾಗಲ್ಲ ಸರ್ ನಾವು. ಈ ಸ್ಪ್ರಿಂಕ್ಲರ್ ಜಾಸ್ತಿ ಅನುಕೂಲ ಆಗಿದೆ ಸರ್ ನಮಗೆ. ಯಾವ ರೀತಿ ಏನೇನು ಅನುಕೂಲ ಆಗಿದೆ? ಅದೇ ಕೂಲಿ ಪ್ರಾಬ್ಲಮ್ ಕಮ್ಮಿ. ನಾವು ಬೆಳಗ್ಗೆ ಬಂದು ಚೇಂಜ್ ಮಾಡೋದ್ರೆ ಒಂದು ದಿವಸ ಬಿಟ್ಬಿಟ್ಟು 7 ಗಂಟೆ ಚೆನ್ನಾಗಿ ನೆನೆಯುತ್ತೆ, ಚೆನ್ನಾಗಿ ಬರ್ತಾಯಿದೆ ಸರ್. ಇದರಿಂದ ಹೆಚ್ಚಿನ ಬೆಳೆನೂ ಬೆಳೆಯೋದಕ್ಕೆ ಅವಕಾಶ ಇದೆಯಾ? ನಾನು ಹೇಳ್ತಾ ಇರೋದು ನೀರು ಕಟ್ಟೋದ್ರಿಂದ ಸಪೋಸ್ 2 ಎಕರೆ ಕಟ್ಟೋದಾದರೆ ಇದು 4 ಎಕರೆ ಮಾಡ್ಬೋದು ಸರ್. ಇದು ಅಂದರೆ ನೀವು 2ರಷ್ಟು ಜಾಸ್ತಿ ಮಾಡ್ಬೋದು. ಮತ್ತು ಯಾವ ಹಂತದವರೆಗೂ ಈ ಸ್ಪ್ರಿಂಕ್ಲರ್ಸ್ನ ನೀವು ಯೂಸ್ ಮಾಡ್ತೀವಿ? ನಾವು ಕಟಾವು ಮಾಡೋರು ನಾವು ಹಾಕ್ತೀವಿ ಸರ್, ಬೇರೆಯವ್ರ ಕತೆ ಗೊತ್ತಿಲ್ಲ ಸರ್. ನಾವು ಹಾಕ್ತೀವಿ ಸರ್. ಮತ್ತು ಸ್ವಲ್ಪ ಹೈಟ್ ಮಾಡ್ಕೊತೀವಿ ಸರ್ ನಾವು, ಪೈಪ್ ಹಾಕ್ಬಿಟ್ಟೆ. ಮತ್ತು ಇದರಿಂದ ನಿಮ್ಗೇನಾದರೂ ರೋಗ ಮತ್ತು ಕೀಟ ಬಾಧೆ ಏನಾದರೂ ಹತೋಟಿಗೆ ಬಂದಿರೋದು ಗಮನಕ್ಕೆ ಬಂದಿದೆ? ರೋಗ ಏನು ಹತೋಟಿಗೆ ಬಂದಿಲ್ಲ ಸರ್, ಔಷಧಿ ಹೊಡೆಯಲೇಬೇಕು. ಮತ್ತು ಕೀಟಗಳದು ಕೀಟ ಬಾಧೆ ಸ್ವಲ್ಪ ಕಮ್ಮಿ ಆಗುತ್ತೆ ಸರ್. ಕಮ್ಮಿ ಆಗುತ್ತೆ. ಇದೇ ವೇಳೆ ಜಿಲ್ಲಾ ಉಪ ಕೃಷಿ ನಿರ್ದೇಶಕರಾದ ದೀಪಶ್ರೀ, ಜಿಲ್ಲಾ ಕೃಷಿ ಅಧಿಕಾರಿ ಶ್ರೀನಿವಾಸ್, ಜಿಲ್ಲಾ ಆತ್ಮ ಯೋಜನೆ ನಿರ್ದೇಶಕ ಸತೀಶ್ ಕುಮಾರ್, ಕಸ್ಬಾ ಹೋಬಳಿ ಕೃಷಿ ಅಧಿಕಾರಿ ರಾಕೇಶ್ ಬಿ ಮತ್ತು ಕೃಷಿಕ ಸಮಾಜದ ಉಪಾಧ್ಯಕ್ಷ ಎನ್ಸಿ ಶ್ರೀರಾಮಯ್ಯ, ಪ್ರಗತಿಪರ ರೈತ ನಾಗರಾಜ್ ಮತ್ತಿತರರು ಭಾಗವಹಿಸಿದರು. ಕೆಪಿ ಸಮೀರಾಚಾರಿ, ಎಂಎಂಟಿವಿ ನ್ಯೂಸ್, ಗೌರಿಬಿದನೂರು. ಅಗಲಗುರ್ಕಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಡೆದಿದ್ದು, ನೂತನ ಅಧ್ಯಕ್ಷರಾಗಿ ಗೋವಿಂದಸ್ವಾಮಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಈ ಕುರಿತು ಒಂದು ವರದಿ. ಚಿಕ್ಕಬಳ್ಳಾಪುರ ತಾಲೂಕಿನ ಅವಲಗುರ್ಕಿ ಪಂಚಾಯಿತಿಯಲ್ಲಿ ಅಧ್ಯಕ್ಷ ಸ್ಥಾನ ಚುನಾವಣೆ ನಡೆದಿದೆ. 19 ಸದಸ್ಯರನ್ನು ಒಳಗೊಂಡಿರುವ ಅವಲಗುರ್ಕಿ ಗ್ರಾಮ ಪಂಚಾಯಿತಿ ಮುಂದಿನ 1 ವರ್ಷದ ಅವಧಿಗೆ ಬಿಜೆಪಿ ಬೆಂಬಲಿತ ಗೋವಿಂದಸ್ವಾಮಿ ಅಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಚುನಾವಣಾಧಿಕಾರಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದ ತಹಸೀಲ್ದಾರ್ ಅನಿಲ್ ಕುಮಾರ್ ಅವರು ಗೋವಿಂದಸ್ವಾಮಿ ಹೆಸರು ಘೋಷಣೆ ಮಾಡಿದ್ದಾರೆ. ಬಳಿಕ ಪಂಚಾಯಿತಿ ಮುಂದೆ ಜಮಾಯಿಸಿದ ನೂರಾರು ಬಿಜೆಪಿ ಬೆಂಬಲಿಗರು ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಿಸಿದ್ದಾರೆ. ಈ ವೇಳೆ ಮಾತನಾಡಿದ ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷ ಕೇಶವರೆಡ್ಡಿ, ನೂತನ ಅಧ್ಯಕ್ಷರಿಗೆ ಶುಭ ಕೋರಿ ಅವಲಗುರ್ಕಿ ಗ್ರಾಮ ಪಂಚಾಯಿತಿ ಸದಸ್ಯರ ಪರಸ್ಪರ ಸಹಕಾರ ಬೇಕಾದಂತದ್ದು. ಸದಸ್ಯರ ಸಹಕಾರದಿಂದ ಅಧ್ಯಕ್ಷರಾಗಿರುವ ಗೋವಿಂದಸ್ವಾಮಿ ಪಂಚಾಯಿತಿಯನ್ನು ಅಭಿವೃದ್ಧಿಯತ್ತ ಸಾಗಿಸಿ ಮಾದರಿ ಪಂಚಾಯಿತಿ ಮಾಡಬೇಕಾಗಿದೆ ಎಂದರು. ಪಂಚಾಯಿತಿ ಅಂದರೆ ನಮ್ಮ ಪೆರೇಸದಕ್ಕಿಂತ ತವರೂರು, ಅದಕ್ಕಿಂತ ಹೆಚ್ಚು ಅಂದರೆ ಅಗಲಗುರ್ಕಿ ನಮಗೆ, ಡಾಕ್ಟ್ರಿಗಾಗಲಿ ನನಗಾಗಲಿ. ಅದರಿಂದ ನಮ್ಮ ಫಾಲೋವರ್ಸ್ ಅನ್ನೋರು ಸುಮಾರು ಜನ ಇಲ್ಲಿ ಕೆಲಸ ಮಾಡ್ತಾರೆ. ನಮಗೆ ಯಾವಾಗಲೂ ಈ ಬೂತು ಅಂದರೆ ಹೆಚ್ಚು ಮೆಜಾರಿಟಿ ಕೊಡ್ತಕ್ಕಂಥ ಸ್ಥಳ ಇದು. ಅದರಿಂದ ಮೊದಲಿನಿಂದಲೂ ನಾವು ಜಿ ಆರ್ ಆಗಲಿ ನಾವಾಗಲಿ ಎಲ್ಲ ಜೊತೆಗಿದ್ದವರು. ನಾವು ಮೊದಲಿಂದ ಬಿ ಜೆ ಪಿನಲ್ಲೇ ಇದ್ದೀವಿ ಮೊದಲಿನಿಂದಲೂ. ಅದೇ ರೀತಿಯಲ್ಲಿ ಎಲ್ಲ ಕಾರ್ಯಕರ್ತರು ಇಲ್ಲಿ ಅಗಲಗುರ್ಕಿನಲ್ಲಿ ಇದ್ದಾರೆ. ಅದರಿಂದ ಈ ಗೋವಿಂದಪ್ಪ ಅನ್ನೋನಿಗೆ ಸುಮಾರು 4-5 ತಿಂಗಳಿಂದ ನಾವು ಏನೇ ಆಗಲಿ ಗೋವಿಂದನೇ ಮಾಡಿರಿ ಅಂತ ಹೇಳ್ತಾ ಇದ್ವಿ. ಅದೇ ರೀತಿಯಲ್ಲಿ ಇವತ್ತು ಎಲ್ಲರೂ ಸೇರಿಕೊಂಡು ಒಗ್ಗಟ್ಟಿನಿಂದ ಗೋವಿಂದಪ್ಪನ ಮಾಡಿದ್ದಾರೆ. ಇದು ಒಳ್ಳೆಯ ಕೆಲಸನೇ. ಇನ್ನು ಬೇಕಾವೆಲ್ಲ 12 ತಿಂಗಳು ಇರ್ತೈತೆ. 12 ತಿಂಗಳಲ್ಲಿ ಏನು ಮಾಡಬೇಕು ಅನ್ನೋದನ್ನು, ಲೈಟ್ಗಳು ಇಂಪಾರ್ಟೆಂಟು, ನೀರು ಇಂಪಾರ್ಟೆಂಟು, ಎಲ್ಲ ಹೇಳ್ದಂಗೆ ಮಿಕ್ಕಿದ ಕೆಲಸಗಳು ಏನು ಆಗಲ್ಲ. ಏನಾಗ್ತೈತೆ, ನರೇಗಾ ಕೆಲಸಗಳು ಆಗ್ಬೋದು. ಆದರೆ ಎಲ್ರಿಗೂ ಅನುಸರಿಸ್ಕೊಂಡು ನರೇಗಾ ಕೆಲಸಗಳು ಕೊಟ್ಟರೆ ಭಾಳ ಒಳ್ಳೆಯದು. ಇನ್ನೂ ಒಳ್ಳೆಯ ಹೆಸರು ಬರ್ತೈತಿ ಗೋವಿಂದಪ್ಪನಿಗೆ. ಅದರಿಂದ ಇವೆಲ್ಲನೂ ಮಾಡ್ಕೊಂಡು ಹೋಗಲಿ. ಇದೇ ರೀತಿಯಲ್ಲಿ ಇಡೀ ಕ್ಷೇತ್ರದಲ್ಲಿ ಇವತ್ತು ಬಿ ಜೆ ಪಿ ಬಾವುಟ ಹಾರಿಸ್ತಾ ಇದ್ದಾರೆ ಹೊರತು ಯಾವುದೂ ಇಲ್ಲ. ಮೊನ್ನೆ ಮಂಚಿರ್ಮಾನಲ್ಲಿ ಒಂದಾಗಿದೆ, ಅದು ಕಾರಣಾಂತರಗಳಿಂದ ಆಗಿದೆ ಹೊರತು ಬೇರೆ ಇದರಿಂದ ಆಗಿಲ್ಲ. ಅದರಿಂದ ನಾನು ಇವತ್ತಿನ ದಿವಸ ಹೇಳೋದು, ಇಡೀ ಕ್ಷೇತ್ರದಲ್ಲಿ ಎಲ್ಲ ಕಡೆಯೂ ಬಿ ಜೆ ಪಿ ಬಾವುಟ ಹಾರಿಸ್ತಾ ಇದ್ದಾರೆ, NDA ಸರ್ಕಾರ, ಗೊತ್ತಾಯ್ತಲ್ಲಪ್ಪ. ಆದ್ದರಿಂದ ನಾವು ಇವತ್ತಿನ ದಿವಸ ಬಂದು ಇಲ್ಲಿ ಮಾತಾಡೋದಕ್ಕೆ ಅವಕಾಶ ಕೊಟ್ಟಂಥ ಈ ಲೀಡರ್ಸಿಗೆ, ನಮ್ಮವರಿಗೆ, ನಮ್ಮ ಪಟೇಲ್ನಿಗೆ, ನಮ್ಮ ರಮಾಜಿಗೆ ಎಲ್ರಿಗೂ ನಾನು ಕೃತಜ್ಞತೆ ಸಲ್ಲಿಸಿ ನಾನು 2 ಮಾತನ್ನು ಮುಗಿಸ್ತೀನಿ. ಇದೇ ಸಂದರ್ಭದಲ್ಲಿ ತಮಗೆ ಬೆಂಬಲ ನೀಡಿ ಅಧ್ಯಕ್ಷನಾಗಲು ಸಹಕರಿಸಿದ ಪಂಚಾಯಿತಿ ಸದಸ್ಯರನ್ನ ಧನ್ಯವಾದಗಳನ್ನು ತಿಳಿಸಿ ಮಾತನಾಡಿದ ನೂತನ ಅಧ್ಯಕ್ಷ ಗೋವಿಂದಸ್ವಾಮಿ, ಸಂಸದ ಡಾಕ್ಟರ್ ಕೆ ಸುಧಾಕರ್, ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷ ಕೇಶವರೆಡ್ಡಿ ಅವರ ಆಶೀರ್ವಾದದಿಂದ ಇಂದು ಗ್ರಾಮ ಪಂಚಾಯಿತಿ ಅಧ್ಯಕ್ಷನಾಗಿದ್ದು, ಪಂಚಾಯಿತಿಯಲ್ಲಿ ಎಲ್ಲಾ ಸದಸ್ಯರ ವಿಶ್ವಾಸ ಗಿಟ್ಟಿಸಿಕೊಂಡು ಪಂಚಾಯಿತಿ ಅಭಿವೃದ್ಧಿಗೆ ಶ್ರಮಿಸಲಾಗುವುದು. ಅವಲಗುರ್ಕಿ ಗ್ರಾಮ ಪಂಚಾಯಿತಿಯನ್ನ ಮಾದರಿ ಪಂಚಾಯಿತಿ ಮಾಡುವುದಾಗಿ ತಿಳಿಸಿದ್ದಾರೆ. ಚರಂಡಿ ಆಗ್ಬೋದು, ಒಂದು ಲೈಟ್ ಆಗ್ಬೋದು, ಮೂಲಭೂತ ಸೌಕರ್ಯಗಳು ಏನೇ ಇದೆಯೋ ಎಲ್ಲ ಥರದ ಎಲ್ಲ 6 ಊರುಗಳಿಗೆ ಏನು ಸೇರ್ತದೆ ಎಲ್ಲ ಮಾಡ್ಕೊಂಡು ಹೋಗ್ತೀವಿ. ತುಂಬ ಖುಷಿ ಆಗುತ್ತೆ ಸರ್. ಎಲ್ಲ ಕೆಲಸಗಳು ಮಾಡ್ಕೊಂಡು ಹೋಗ್ತೀವಿ ಸರ್. ಎಲ್ಲ 19 ಜನ ಒಗ್ಗಟ್ಟಾಗಿ ಎಲ್ಲ ಒಂದು ಸಲ ಮಾಡ್ಕೊಂಡು ಹೋಗ್ತೀವಿ.
ತುಂಬ ಜನ ಕೂಡ ನಿಮಗೆ ಬೆಂಬಲ ತೋರಿಸಿದ್ದಾರೆ. ಸೊ ಅವ್ರನ್ನ ಯಾವ ರೀತಿ ಸಾಮಾನ್ಯ ತಗೊಳ್ತೀರಾ? ಅವ್ರಿಗೆ ಯಾವ ಧಕ್ಕೆ ಆಗ್ತಿದಂಗೆ ಯಾವ ರೀತಿ ನಡ್ಸ್ಕೊಂಡು ಹೋಗ್ತೀರಾ? ಅವ್ರ ಕೆಲಸಗಳನ್ನ ಯಾವ ರೀತಿ ಮಾಡ್ಕೊಡ್ತೀರಾ? ಏನು ದುಃಖ ಬರ್ತದೆ ಅಂತ ಎಲ್ಲ ಒಂದೇ ಥರ ಮಾಡ್ಕೊಂಡು ಹೋಗ್ತೀವಿ ಸರ್. ಮತ್ತು ಕೆ.ಎಸ್. ರೆಡ್ಡಿ ಅವರು ಕೂಡ ಎಲ್ಲರೂ ಬಿಜೆಪಿ ಮುಖಂಡರುಗಳೆಲ್ಲ ಬಂದಿದ್ದಾರೆ, ಹೌದು, ವಿಶ್ ಮಾಡಿದ್ದಾರೆ. ಏನು ಹೇಳಕ್ ಬಯಸ್ತಾರೆ ಅವ್ರಿಗೆ? ಸಂತೋಷ ಆಗುತ್ತೆ ಸರ್, ಧನ್ಯವಾದಗಳಾಗುತ್ತೆ. ಇನ್ನು ಇದೇ ಸಂದರ್ಭದಲ್ಲಿ ನಗರಾಭಿವೃದ್ಧಿ ಪ್ರಾಧಿಕಾರದ ಮಾಜಿ ಅಧ್ಯಕ್ಷ ಕೃಷ್ಣಮೂರ್ತಿ, ಪಿಡಿಒ ಅಶೋಕ್, ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ನರಸಿಂಹಮೂರ್ತಿ, ಭೂಮಿಪುತ್ರ ರಾಮಾಂಚಿ, ಹಿರಿಯ ಸದಸ್ಯರಾದ ಚಂದ್ರಪ್ಪ, ಅಭಿಷೇಕ್, ಚಿಕ್ಕ ಕಾಡಿಗೇನಹಳ್ಳಿ ಗಿರೀಶ್, ದರ್ಶನ್, ಪಟೇಲ್, ಮಂಜುನಾಥ್, ಪ್ರಕಾಶ್, ಶಿವನಾಗು ಇತರರು ಹಾಜರಿದ್ದರು. ಕ್ಯಾಮರಾಮ್ಯಾನ್ ಪ್ರವೀಣ್ ಜೊತೆ ಕಳವಾರ ಅರುಣ್, ಎಂಎಂಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ತಮಿಳುನಾಡಿನ ರಾಣಿಪೇಟೆ ಬಳಿ ಕೆಎಸ್ಆರ್ಟಿಸಿ ಬಸ್ ಹಾಗೂ ಕರ್ನಾಟಕದ ಕ್ಯಾಂಟರ್ ನಡುವೆ ಭೀಕರ ಅಪಘಾತವಾಗಿ ಕೋಲಾರ ಮೂಲದ 4 ಮಂದಿ ದಾರುಣವಾಗಿ ಸಾವನ್ನಪ್ಪಿರುವ ಘಟನೆ ನಡೆದಿದೆ. ಕ್ಯಾಂಟರ್ನಲ್ಲಿ ಇದ್ದ 4 ಸ್ಥಳದಲ್ಲೇ ಸಾವನ್ನಪ್ಪಿದ್ದು, ಸರ್ಕಾರಿ ಬಸ್ ಚಾಲಕ ಮುಳಬಾಗಿಲು ತಾಲೂಕಿನ ನೆರ್ನಹಳ್ಳಿ ಬಾಬು ಹಾಗೂ ಸರ್ಕಾರಿ ಬಸ್ನಲ್ಲಿದ್ದ ಓರ್ವ ಮಹಿಳೆಯ ಸ್ಥಿತಿ ಗಂಭೀರವಾಗಿದೆ ಎಂದು ತಿಳಿದು ಬಂದಿದೆ. ತಮಿಳುನಾಡಿನ ರಾಣಿಪೇಟೆ ಬಳಿ ಅಪಘಾತ ನಡೆದಿದ್ದು, ಕೋಲಾರ ಜಿಲ್ಲೆ ಮುಳಬಾಗಿಲು ತಾಲೂಕು ನಲ್ಲೂರು ಗ್ರಾಮದಿಂದ ತಮಿಳುನಾಡಿನ ಮೇಲ್ಮರುವತ್ತೂರು ಓಂ ಶಕ್ತಿ ದೇವಾಲಯಕ್ಕೆ ಪ್ರವಾಸ ಹೋಗಿ 50 ಮಂದಿ ಗ್ರಾಮಸ್ಥರು ಕೆಎಸ್ಆರ್ಟಿಸಿ ಬಸ್ನಲ್ಲಿ ವಾಪಸ್ಸಾಗುತ್ತಿದ್ದರು. ಶ್ರೀನಿವಾಸಪುರ ತಾಲೂಕು ಸೀಗೆಹಳ್ಳಿ ಗ್ರಾಮದಿಂದ ಚೆನ್ನೈಗೆ ತರಕಾರಿ ತುಂಬಿಕೊಂಡು ಕ್ಯಾಂಟರ್ ಹೋಗುತ್ತಿತ್ತು. ಬುಧವಾರ ರಾತ್ರಿ ಅಪಘಾತ ನಡೆದಿದೆ. ಗಾಯಾಳುಗಳನ್ನ ಮೇಲೂರು ಸಿಎಂಸಿ ಆಸ್ಪತ್ರೆ, ರತ್ನಗಿರಿ ಮೆಡಿಕಲ್ ಕಾಲೇಜಿನಲ್ಲಿ ದಾಖಲು ಮಾಡಿ ಚಿಕಿತ್ಸೆ ನೀಡಲಾಗುತ್ತಿದೆ. Sir, is there a chance to grab him outside, backside? Is there any chance to grab him backside? Backside seater. If we grab him backside, then we can take him outside. ಕ್ಯಾಂಟರ್ ಚಾಲಕ ಮಂಜುನಾಥ್, ಕ್ಲೀನರ್ ಶಂಕರ್, ಸಹಾಯಕ ಸೋಮಶೇಖರ್, ವೆಂಕಟೇಶ್, ರೈತ ಕೃಷ್ಣಪ್ಪ ಮೃತ ದುರ್ದೈವಿಗಳಾಗಿದ್ದಾರೆ. ಇನ್ನು ನಲ್ಲೂರು ಗ್ರಾಮದ ಸರಸ್ವತಮ್ಮ ಅವರ ಸ್ಥಿತಿ ಗಂಭೀರವಾಗಿದೆ ಎಂದು ತಿಳಿದು ಬಂದಿದೆ. ರಾಣಿಪೇಟೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ. ಎನ್ಎಂ ಸುರೇಶ್, ಎಂಎಂಟಿವಿ ನ್ಯೂಸ್, ಶ್ರೀನಿವಾಸಪುರ. ಚಿಂತಾಮಣಿ ನಗರದ ಮುಖ್ಯ ರಸ್ತೆಗಳು ಮತ್ತು ಪಾದಚಾರಿ ಮಾರ್ಗದ ಒತ್ತುವರಿ ತೆರವಿಗೆ 1 ದಶಕದ ನಂತರ ನಗರಸಭೆ ತೆರವಿಗೆ ಮುಂದಾಗಿದ್ದು, ಮಾಲೀಕರಿಗೆ ಗಡುವು ನಿಗದಿಪಡಿಸಿದ ಬೆನ್ನಲ್ಲೇ ನಗರದಲ್ಲಿ 2ನೇ ಹಂತದ ತೆರವು ಕಾರ್ಯಾಚರಣೆಯನ್ನು ನಗರದ ಚೇಳೂರು ರಸ್ತೆಯಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಇಂದು ಬೆಳ್ಳಂಬೆಳಗ್ಗೆ ಚೇಳೂರು ರಸ್ತೆಯ ಚೇಳೂರು ವೃತ್ತದಲ್ಲಿರುವ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಮಾಲಾರ್ಪಣೆ ಮಾಡುವ ಮೂಲಕ ಪೌರಾಯುಕ್ತರಾದ ಚಲಪತಿ ತೆರವು ಕಾರ್ಯಾಚರಣೆಯನ್ನ ಪ್ರಾರಂಭಿಸಿದರು. ನಗರದ ಚೇಳೂರು ಜೋಡಿ ರಸ್ತೆಯ ಬಹುತೇಕ ಅಂಗಡಿ ಮಾಲೀಕರು ಸ್ವಯಂ ಪ್ರೇರಿತರಾಗಿ ಒತ್ತುವರಿಯನ್ನ ತೆರವು ಮಾಡಿಕೊಂಡಿದ್ದರೆ, ತೆರವು ಮಾಡದೇ ಇರುವ ಕಡೆ ನಗರಸಭೆಯ 2 ಜೆಸಿಬಿಗಳು ಬೆಳ್ಳಂಬೆಳಗ್ಗೆ ಘರ್ಜಿಸುವ ಮೂಲಕ ತೆರವು ಮಾಡುವುದರಲ್ಲಿ ಯಶಸ್ವಿಯಾದರು.
ಪಾಷಾ, MMTV ನ್ಯೂಸ್, ಚಿಂತಾಮಣಿ. ವಿಶ್ವಾಸಾರ್ಹ ಸುದ್ದಿಗಳಿಗಾಗಿ ತಪ್ಪದೇ ವೀಕ್ಷಿಸಿ MMTV ನ್ಯೂಸ್.